ದೀಪಾವಳಿ ಸ್ಪೆಷಲ್ ಎಪಿಸೋಡ್ ಏನು ಮಾಡ್ಲಿಲ್ಲ. ಅದಕ್ಕೋಸ್ಕರ ನಂಗೂ ಅಯ್ಯೋ ಏನು ಮಾಡಿಸ್ಲಿಲ್ವಲ್ಲ ದೀಪಾವಳಿಗೆ ಏನು ಸ್ಪೆಷಲ್ ಇರ್ಲಿಲ್ಲ ಅಂತ ಹೇಳ್ಬಿಟ್ಟು ನಂಗೂ ಬೇಜಾರಾಯ್ತು. ಅದಕ್ಕೆ ಇಬ್ರಿಗೂ ಕಂಬೈನ್ ಮಾಡ್ಬಿಟ್ಟು ಇವತ್ತು ದೀಪಾವಳಿ ಸ್ಪೆಷಲ್ ಎಪಿಸೋಡ್ ಮಾಡೋಣ ಅಂತ ಅನ್ಕೊಂಡೆ. ಓಕೆ, ಈಸ್ ಇಟ್ ಓಕೆ ಫಾರ್ ಎವ್ರಿ ಒನ್? ಎಲ್ಲರಿಗೂ ಓಕೆ ಇದೆಯಾ? Yes. ಓಕೆ, ಫೈನ್. ಒಂದ್ ನಿಮಿಷ. ಓಕೆ, ಹಬ್ಬ ಎಲ್ಲ ಹೇಗಾಯ್ತು ಅಂತ ಹೇಳ್ಬಿಟ್ಟು ಚಾಟ್ ಬಾಕ್ಸ್ ಅಲ್ಲಿ ಹಾಗೆ ಮೆನ್ಷನ್ ಮಾಡಿ. ಅಂಡ್ ಹಬ್ಬದಲ್ಲಿ ಕೆಲವೊಂದು ಟಾಸ್ಕ್ ಕೊಟ್ಟಿದ್ದೆ, ಅದೆಲ್ಲ ಯಾರ್ಯಾರು ಮಾಡಿದೀರಾ ಅದನ್ನು ಕೂಡ ಮೆನ್ಷನ್ ಮಾಡಿ. ಓಕೆ. ಎಸ್, ಯಾರಿನ ಅಪ್ಲೋಡ್ ಮಾಡಿಲ್ಲ ಟಾಸ್ಕ್ ಎಲ್ಲಾನು ಮಾಡಿ ಅದನ್ನ ಪ್ಲೀಸ್ ಅಪ್ಲೋಡ್ ಮಾಡಿ. ಬಿಕಾಸ್ ಇನ್ನೊಬ್ರಿಗೂ ಅದು ಮೋಟಿವೇಟ್ ಆಗುತ್ತೆ, ಆಯ್ತಾ? ಸೊ ಯಾವಾಗ ನೀವು ಸಬ್ಮಿಟ್ ಮಾಡ್ತಿರೋ ನಾನ್ ಮಾಡಿಲ್ವಲ್ಲ ನಾನು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಎಲ್ರಿಗೂ ಜೋಶ್ ಬರುತ್ತೆ. ಓಕೆ, ಯುಲ್ ಬಿ ಅನ್ ಇನ್ಸ್ಪಿರೇಷನ್ ಟು ಅದರ್ಸ್. ಓಕೆ. ಎಸ್. ಓಕೆ. ಎಸ್. ಸೊ ಇವತ್ತು ನಾವು ಎಲ್ಲರೂ ಸೇರಿರೋದು ಏನು, ಒಂದು ಒಳ್ಳೆ ಮಗು ಬೇಕು ಅಲ್ವಾ? ಆರೋಗ್ಯವಂತ ಮಗು ಬೇಕು, ಮತ್ತೆ ನಮ್ಮ ಮಗು ನಾವು ಡಿಸೈನ್ ಮಾಡ್ಬೋದು ಅನ್ನೋ ಒಂದು ಕಾನ್ಸೆಪ್ಟ್ ನ ನಾವು ಎಲ್ಲರೂ ತಿಳ್ಕೊಂಡಿದೀವಿ ಅಲ್ವಾ? ಸೊ ಹೇಗೆ ನಮ್ಮ ಮಕ್ಕಳನ್ನ ನಾವು ಪ್ರೋಗ್ರಾಮ್ ಮಾಡ್ಬೇಕು ಅನ್ನೋದು ಸ್ಟಾರ್ಟಿಂಗ್ ಫ್ರಮ್ ಪ್ಲಾನಿಂಗ್, ಪ್ರೆಗ್ನೆನ್ಸಿಲೂ ಕೂಡ ಹೌದು, ಮತ್ತೆ ನಮ್ಮ ಫಸ್ಟ್ 1000 days ಆಫ್ ದ ಪ್ರೆಗ್ನೆನ್ಸಿ, ಎವ್ರಿಥಿಂಗ್. ಆಯ್ತಾ? ಸ್ಟಾರ್ಟಿಂಗ್ ಫ್ರಮ್ ಕನ್ಸೆಪ್ಷನ್ ಫಸ್ಟ್ ಡೇ ಇಂದನು ಫಸ್ಟ್ 1000 days ಏನಿದೆಯಲ್ವಾ, ಅದು ವೆರಿ ವೆರಿ ಇಂಪಾರ್ಟೆಂಟ್. ಅಲ್ಲಿ ನೀವು ಹೇಗಿರ್ತೀರೋ ಅದೇ ರೀತಿ ನಿಮ್ಮ ಮಗು ಆಗ್ತಾ ಹೋಗುತ್ತೆ, ಸ್ಟ್ರಕ್ಚರ್ ಆಗಿ ಫಾರ್ಮ್ ಆಗ್ತಾ ಹೋಗುತ್ತೆ. ಆಯ್ತಾ? ಸೊ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ಕೂಡ ಅವಾಗೆ ಆಗೋದ್ರಿಂದ ಸೊ ಎಲ್ಲಾ ನ್ಯೂರಲ್ ಪಾತ್ವೇಸ್ ಕೂಡ ಅವಾಗೆ ಫಾರ್ಮ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ. ಸೊ ಅದಕ್ಕೆ ನಾವೇನ್ ಮಾಡ್ಬೇಕು? ಸೊ ಎಲ್ಲಾನು ನಮ್ ಕೈಲಿದೆ ಅಲ್ವಾ? ಸೊ ನಾವು ಏನ್ ಅನ್ಕೊಂಡಿದ್ವಿ, ಪ್ರೋಗ್ರಾಮ್ ಮಾಡ್ಬೇಕು ಮಗುನ ಅಂದ್ರೆ ಒಂದು ಕಂಪ್ಯೂಟರ್ ಅಲ್ಲಿ ಹೇಗೆ ಪ್ರೋಗ್ರಾಮ್ ಮಾಡ್ಬಿಟ್ಟು ಹಾಕ್ಬಿಟ್ರೆ ಅದು ಇಡೀ ಆ ಅಂದ್ರೆ ಅದರ ಲೈಫ್ ಟೈಮ್ ಪೂರ್ತಿ ಅಲ್ವಾ? ಕಂಪ್ಯೂಟರ್ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕನೂ ಅದು ಅದೇ ಸ್ಟ್ರಕ್ಚರ್ ಅಲ್ಲಿ ವರ್ಕ್ ಮಾಡ್ತಾ ಹೋಗುತ್ತೆ. ಸೊ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಪ್ರೋಗ್ರಾಮ್ ಸ್ಟ್ರಕ್ಚರ್ ಚೇಂಜ್ ಮಾಡ್ಬೋದು, ಹೊಸ ಸಾಫ್ಟ್ವೇರ್ ಆಡ್ ಮಾಡ್ಬೋದು, ಬಟ್ ಅನ್ಇನ್ಸ್ಟಾಲ್ ಮಾಡ್ಬೋದು ಅಥವಾ ಇನ್ಸ್ಟಾಲ್ ಮಾಡ್ಬೋದು, ಏನಾದ್ರೂ ಮಾಡ್ಬೋದು. ಬಟ್ ಬೇಸಿಕ್ ಏನಿರುತ್ತಲ್ಲ ಅದು ಓ ಎಸ್ ಅಂತ ಕರಿತೀವಿ ಅಲ್ವಾ, ಆಪರೇಟಿಂಗ್ ಸಿಸ್ಟಮ್ ಅಂತ ಕರಿತೀವಿ. ಸೊ ಅದೇ ತರ ನಮ್ಮಲ್ಲೂ ಕೂಡ ಒಂದು ಆಪರೇಟಿಂಗ್ ಸಿಸ್ಟಮ್ ಇದೆ, ನಮ್ಮ ಬ್ರೈನ್ ಅಲ್ವಾ? ಸೊ ಒಂದ್ ಸಿ ಪಿ ಯು ಅಂತ ಏನ್ ಹೇಳ್ತೀರಾ, ಅದೆಲ್ಲಾನು ಒಟ್ಟು ನಿಮ್ಮ ಬ್ರೈನ್ ಎಲ್ಲಾನು ಮೇಂಟೈನ್ ಮಾಡ್ತಾ ಇರೋದೇ ನಿಮ್ಮ ಬ್ರೈನ್. ಆಯ್ತಾ? ಸೊ ನಿಮಗೆ ಹೇಗೆ ನಿಮ್ಮ ಬ್ರೈನ್ ಇಡೀ ಆಪರೇಟಿಂಗ್ ಸಿಸ್ಟಮ್ ಅಂದ್ರೆ ನಿಮ್ಮ ಇಡೀ ದೇಹವನ್ನ ಆಪರೇಟ್ ಮಾಡ್ತಾ ಇದೆಯೋ, ಅದೇ ತರ ಮಗುವಿನ ದೇಹ ಕೂಡ ಅದರ ಮೈಂಡ್ ಸೆಟ್ ಹೇಗಿರುತ್ತೋ ಅದೇ ತರ ಆಪರೇಟ್ ಆಗ್ತಾ ಹೋಗುತ್ತೆ. ಸೊ ನಮ್ಮ ಕಾನ್ಸಂಟ್ರೇಷನ್ ಎಲ್ಲಿರ್ಬೇಕು? ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ಅಲ್ಲಿ ಪ್ಯಾಟ್ರನ್ಸ್ ಕ್ರಿಯೇಟ್ ಮಾಡೋದ್ರಲ್ಲಿ ಇರಬೇಕು. ಆಯ್ತಾ? ಸೊ ನೀವು ಹೇಗೆ ಪ್ಯಾಟ್ರನ್ಸ್ ನ ಕ್ರಿಯೇಟ್ ಮಾಡ್ತೀರಾ ಮಗುಗೆ? ಸೊ ಯಾರ್ಯಾರು ಪ್ಲಾನಿಂಗ್ ಎಲ್ಲಿದ್ದೀರೋ, ಸೊ ಇಟ್ಸ್ ಅ ಗ್ರೇಟ್ ಆಪರ್ಚುನಿಟಿ. ನೀವು ನಿಮ್ಮದೇನು ಪ್ಯಾಟ್ರನ್ಸ್ ಇರುತ್ತಲ್ವಾ, ಆ ಪ್ಯಾಟ್ರನ್ಸ್ ನ ಕರೆಕ್ಟ್ ಮಾಡ್ಕೋತಾ ಹೋಗ್ಬೇಕು. ಪ್ಯಾಟ್ರನ್ಸ್ ಅಂತ ಹೇಳಿದ್ರೆ ಮೈಂಡ್ ಪ್ಯಾಟ್ರನ್ಸ್. ಆಯ್ತಾ? ಸೊ ಈಗ ಮಗುಗೆ ನಮಗಂದ್ರೆ ರಿವೈರಿಂಗ್, ಆಯ್ತಾ? ರಿವೈರಿಂಗಿಗೂ ವೈರಿಂಗಿಗೂ ತುಂಬಾನೇ ಡಿಫ್ರೆನ್ಸ್ ಇದೆ. ಆಯ್ತಾ? ಸೊ ಮಗುವಿನ ಸ್ಟೇಜ್ ಏನು? ವೈರಿಂಗ್ ಸ್ಟೇಜ್ ಅಲ್ವಾ? ಬಟ್ ನಿಮಗೇನು? ರಿವೈರಿಂಗ್. ಯಾಕಂದ್ರೆ ವೈರಿಂಗ್ ನೀವು ನಿಮ್ಮ ತಾಯಿ ಗರ್ಭದಲ್ಲಿ ಇದ್ದಾಗಲೇ ಆಗ್ಬಿಟ್ಟಿದೆ ಅಲ್ವಾ? ಸೊ ಬೇಸಿಕ್ ಸ್ಟ್ರಕ್ಚರ್ ಓ ಎಸ್ ಸಿ ಪಿ ಯು ಏನೇನಿದೆ ಎಲ್ಲಾನು ಪ್ರೋಗ್ರಾಮಿಂಗ್ ಫಸ್ಟ್ ನಿಮ್ಗೆ ಅಲ್ಲೇ ಆಗ್ಬಿಟ್ಟಿದೆ. ಬಟ್ ಇವಾಗ ರೀಪ್ರೋಗ್ರಾಮ್ ಮಾಡ್ತಾ ಇದ್ದೀರಾ ಅಂದ್ರೆ ಮಧ್ಯದಲ್ಲಿ ಏನಾದ್ರೂ ಸ್ಟ್ರಕ್ಚರ್ ಚೇಂಜ್ ಆಗಿದ್ರೆ, ನಿಮ್ಮ ಲೈಫ್ ಎಕ್ಸ್ಪೀರಿಯನ್ಸ್ ಇಂದ, ಎಕ್ಸ್ಟರ್ನಲ್ ವರ್ಲ್ಡ್ ಇನ್ಫ್ಲೂಯೆನ್ಸ್ ಇಂದ ಏನೇನೋ ಕೆಲವೊಂದು ಇವೆಂಟ್ಸ್, ಆಯ್ತಾ, ಬೇಡವಾಗಿರುವಂತಹ ಇವೆಂಟ್ಸ್ ಇರ್ಬೋದು ಅಥವಾ ಸಿಚುಯೇಷನ್ಸ್ ಇರ್ಬೋದು, ಅದನ್ನೆಲ್ಲಾನು ನಾವು ತಲೆ ತುಂಬಿಕೊಂಡು ಏನಾಗಿರುತ್ತೆ, ನಮ್ಮ ಮೈಂಡ್ ಪ್ಯಾಟರ್ನ್ಸ್ ಚೇಂಜ್ ಆಗಿರುತ್ತೆ. ಆಯ್ತಾ? ಸೊ ಅದಕ್ಕೆ ರಿವೈರ್ ಮಾಡಿ ಅಂದ್ರೆ ನಿಮ್ಮ ಮೈಂಡ್ ಸೆಟ್ ಹೇಗಿದೆ ಅನ್ನೋದನ್ನ ಫಸ್ಟ್ ತಿಳ್ಕೊಂಡು ಅದರ ಮೇಲೆ ವರ್ಕ್ ಮಾಡ್ತಾ ಬನ್ನಿ. ಆಯ್ತಾ? ಸೊ ದಿಸ್ ಶುಡ್ ಬಿ ಯೋರ್ ಕಾನ್ಸಂಟ್ರೇಷನ್. ಅಫ್ಕೋರ್ಸ್ ಎಷ್ಟೋ ಫಿಸಿಕಲ್ ಫ್ಯಾಕ್ಟರ್ಸ್ ಖಂಡಿತ ಇರುತ್ತೆ,
ಅದೆಲ್ಲದನ್ನ ಮೀರಿ ನೀವು ಯಾವಾಗ ಮೆಂಟಲಿ ಜಾಸ್ತಿ ಪ್ರಿಪೇರ್ ಆಗ್ತಾ ಹೋಗ್ತಿರೋ ಅವಾಗ ಏನಾಗುತ್ತೆ, ನಿಮ್ಮ ಮೈಂಡ್ ಸ್ಟ್ರಕ್ಚರ್ಡ್ ವೇನಲ್ಲಿ ಬರ್ತಾ ಹೋದ ಹಾಗೆ ಅದು ನಿಮ್ಮ ಬಾಡಿನೂ ಒಂದು ಸ್ಟ್ರಕ್ಚರ್ಡ್ ವೇನಲ್ಲಿ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಆಯ್ತಾ? ನಿಮ್ಮಲ್ಲಿರುವಂತಹ ಎಷ್ಟೋ ಫಿಸಿಕಲ್ ಪೇನ್ಸ್ ಆಗಿರ್ಬೋದು, ಎಷ್ಟೋ ಜನ ಹೇಳ್ತಾ ಇದ್ದೀರಾ ಅಂದ್ರೆ ಪ್ರೆಗ್ನೆನ್ಸಿಲೂ ಕೂಡ ತುಂಬಾ ಕಾಂಪ್ಲಿಕೇಶನ್ಸ್ ಅಂದ್ರೆ ಬೆಡ್ ರೆಸ್ಟ್ ಅಲ್ಲಿ ಇದ್ದೀರಾ, ಅಥವಾ ಸ್ಟಿಚಸ್ ಹಾಕಿದ್ದಾರೆ, ಅಥವಾ ಇನ್ನೂ ಏನೋ ಕಾನ್ಸ್ಟಿಪೇಷನ್ ಆಗ್ತಾ ಇದೆ, ಬ್ಯಾಕ್ ಪೇನ್ ಬರ್ತಾ ಇದೆ, ಸೊ ಲೆಗ್ ಪೇನ್ ಬರ್ತಾ ಇದೆ, ಲೆಗ್ ಸ್ವೆಲ್ಲಿಂಗ್ ಆಗ್ತಾ ಇದೆ, ಎಷ್ಟೋ ಪ್ರಾಬ್ಲಮ್ಸ್ ಇದೆ. ಆಯ್ತಾ? ಬಟ್ ವೆನ್ ಯು ಡೈವರ್ಟ್, ಅಫ್ಕೋರ್ಸ್ ನೀವು ಅದ್ರ ಬಗ್ಗೆ ನಾನು ಒಂದ್ ಹೇಳ್ತೀನಿ, ಮತ್ತೆ ಪ್ಲಾನಿಂಗ್ ಅವ್ರಿಗೂ ಅಷ್ಟೇ, ಎಷ್ಟೋ ಕೆಲವೊಂದು ಫಿಸಿಕಲಿ ಏನೇನೋ ಪ್ರಾಬ್ಲಮ್ಸ್ ಇದೆ ಅಲ್ವಾ, ಎಂಡೋಮೆಟ್ರಿಯೋಸಿಸ್ ಆಗಿರಬಹುದು, ಅಥವಾ ಟ್ಯೂಬ್ ಬ್ಲಾಕೇಜಸ್ ಆಗಿರ್ಬೋದು, ಒಂದೇ ಟ್ಯೂಬ್ ಫಂಕ್ಷನ್ ಅಲ್ಲಿ ಇರೋದಾಗಿರ್ಬೋದು. ಸೊ ಈ ತರ ಎಷ್ಟೋ ಜನ ಇದ್ದೀರಾ. ಆಯ್ತಾ? PCOD ಇರ್ಬೋದು, PCOS, ಯಾವುದೋ ಇಲ್ದೇನೆ ಇದ್ರೂ ಕೆಲವೊಂದ್ಸರಿ ಏನೋ ಗೊತ್ತಿಲ್ಲ, ಏನಾಗಿದೆ ಅಂತ ಗೊತ್ತಿಲ್ಲ, ಬಟ್ ಎಲ್ಲೋ ಮಿಸ್ ಆಗಿದೆ. ಸೊ ಈ ತರ ಎಷ್ಟು ಕಂಡೀಷನ್ಸ್ ಇದೆ ಅಲ್ವಾ. ಸೊ ಇಲ್ಲಿ IVF ಮಾಡಿಸ್ಕೊಂಡವರು ಇದ್ದೀರಾ, ಸಕ್ಸಸ್ ಆದವರು ಇದ್ದೀರಾ, ಫೇಲ್ಯೂರ್ ಆದವರು ಇದ್ದೀರಾ, ಎಲ್ಲಾ ತರದ ಜನನು ಇಲ್ಲಿ ಇದ್ದೀರಾ. ಓಕೆ, ಸೊ IVF ಥ್ರೂ ಕನ್ಸೀವ್ ಆದವರು, ಅಥವಾ IUI ಥ್ರೂ ಕನ್ಸೀವ್ ಆದವರು, ನ್ಯಾಚುರಲಿ ಕನ್ಸೀವ್ ಆದವರು, ಅದು ಹೇಗೆ ಇರ್ಲಿ, ವಾಟ್ ಎವರ್ ಇಟ್ ಈಸ್, ನನ್ಗೇನು ದ ಔಟ್ಪುಟ್ ಶುಡ್ ಬಿ ದ ಸೇಮ್ ಅಲ್ವಾ. ಸೊ ನಾವೆಲ್ಲರೂ ವರ್ಕ್ ಮಾಡ್ತಾ ಇರೋದು ಒಂದೇ ಗೋಲ್ ಮೇಲೆ, ವೆದರ್ ಇಟ್ ಮೈಟ್ ಬಿ ಪ್ಲಾನಿಂಗ್ ಅವ್ರು ಇರ್ಬೋದು ಅಥವಾ ಪ್ರೆಗ್ನೆನ್ಸಿ ಅವ್ರು ಇರ್ಬೋದು, ಎಲ್ಲರೂ ವರ್ಕ್ ಮಾಡ್ತಿರೋದು ಒಂದೇ ಗುರಿ ಮೇಲೆ. ಯಾವುದು ಅಂತ ನೀವೇ ಹೇಳಿ. ಸೊ ನಿಮ್ಮ ಗುರಿ ಏನು, ಎಲ್ಲಿಗೆ ಯಾಕೆ ಬಂದು ಲ್ಯಾಂಡ್ ಆಗಿದ್ದೀರಾ, ಅದನ್ನ ಚಾಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಓಕೆ, ಎಸ್, ನಂಗೆ ತುಂಬಾ ಖುಷಿ ಆಗುತ್ತೆ. ಇಲ್ಲಿ ನನ್ನ ಪ್ಲಾನಿಂಗ್ ಬ್ಯಾಚ್ ಅಲ್ಲಿ ಇದ್ದವರು ಎಷ್ಟೋ ಜನ ಇದ್ದೀರಾ ಪ್ರೆಗ್ನೆನ್ಸಿ ಬ್ಯಾಚ್ ಅಲ್ಲಿ. ಐ ಫೀಲ್ ವೆರಿ ಹ್ಯಾಪಿ. ಓಕೆ, ಸುವರ್ಣ ಅವ್ರದ್ದು ಮೊನ್ನೆ ಕನ್ಫರ್ಮೇಶನ್ ಆಯ್ತು, ದೆನ್ ದಿವ್ಯಾ ಅವ್ರದ್ದು ಆಯ್ತು, ಆಮೇಲೆ ರಕ್ಷಿತಾ ಅವರು, ದಿವ್ಯಾ ಅವರು ಹೊಸ ಮೆಂಬರ್ ವೆಲ್ಕಮ್ ಮಾಡಿ ಪ್ರೆಗ್ನೆನ್ಸಿ ಬ್ಯಾಚ್ಗೆ. ಸೊ ಈ ತರ ದೇ ಆರ್ ಶಿಫ್ಟಿಂಗ್. ನಂಗಿನ ಖುಷಿ ಆಗುತ್ತೆ ಒಬ್ಬೊಬ್ಬರೇ ಶಿಫ್ಟ್ ಆಗ್ತಾ ಇರೋ ಹಾಗೆ. ಮತ್ತೆ ಇನ್ನೂ ಒಂದು ಹೇಳ್ತೀನಿ, ಎಲ್ಲರೂ ಅಬ್ಸರ್ವ್ ಮಾಡಿ, ಇಲ್ಲಿ ಯಾರ್ಯಾರು ವಿಡಿಯೋ ಸ್ವಿಚ್ ಆನ್ ಮಾಡಿದೀರಾ ಅವರೆಲ್ಲ ಪ್ಲಾನಿಂಗ್ ಬ್ಯಾಚ್ ಅವರು. ಓಕೆ, ಸುವರ್ಣ ಅವರು ಪ್ಲಾನಿಂಗ್ ಇಂದ ಪ್ರೆಗ್ನೆನ್ಸಿಗೆ ಶಿಫ್ಟ್ ಆಗಿದ್ದಾರೆ, ಅದಕ್ಕೆ ಅವರು ವಿಡಿಯೋ ಆನ್ ಮಾಡ್ಕೊಂಡು ಕೂತಿದ್ದಾರೆ. ಸೊ ನಾನು ಹೇಳೋದೇನಂದ್ರೆ, ಅವ್ರಿಗೆ ತುಂಬಾ ಸೀರಿಯಸ್ನೆಸ್ ಇದೆ. ಐ ವಾಂಟ್ ಆಲ್ ಆಫ್ ಯು ಟು ಬಿಕಮ್ ದ್ಯಾಟ್ ಪರ್ಸನ್. ಓಕೆ, ಪೂರ್ತಿ ಅಟೆನ್ಷನ್, ಪೂರ್ತಿ ಫೋಕಸ್, ಪೂರ್ತಿ ಎನರ್ಜಿ ಹಾಕಿ ನೀವು ಅಟೆಂಡ್ ಮಾಡಿ. ಐ ಆಮ್ ಶ್ಯೂರ್ ನೀವು ಯಾವುದೇ ಉದ್ದೇಶ ಇಟ್ಕೊಂಡು ಇಲ್ಲಿಗೆ ಬಂದಿದ್ದೀರಾ ಅದು ಖಂಡಿತ ನೆರವೇರುತ್ತೆ. ಓಕೆ, ಸೊ ಪ್ರೆಗ್ನೆನ್ಸಿ ಪ್ಲಾನಿಂಗ್ ಬ್ಯಾಚ್ ಅವರು, ಆಕ್ಚುಲಿ ಪ್ರೆಗ್ನೆನ್ಸಿ ಬ್ಯಾಚ್ ಅವರು, ಪ್ಲೀಸ್ ಇವರಿಂದ ಸ್ವಲ್ಪ ಇನ್ಸ್ಪಿರೇಷನ್ ತಗೊಳ್ಳೇಬೇಕು ನೀವು, ಯಾಕಂದ್ರೆ ಇಟ್ಸ್ ವೆರಿ ಗುಡ್. ನಂಗೆ ತುಂಬಾ ಎನರ್ಜೆಟಿಕ್ ಅನ್ಸುತ್ತೆ ಅವರ, ಅಂದ್ರೆ ಪ್ಲಾನಿಂಗ್ ಬ್ಯಾಚ್ ಅಲ್ಲಿ ನಾನು ಏನೇ ಹೇಳ್ತಾ ಇದ್ರು, ಅವ್ರ ಕ್ಯೂರಿಯಾಸಿಟಿ ಆಗಿರ್ಬೋದು, ಫೋಕಸ್ ಆಗಿರ್ಬೋದು, ಐ ಫೀಲ್ ವೆರಿ ಹ್ಯಾಪಿ ಟು ಶೇರ್ ಸೋ ಮೆನಿ ಥಿಂಗ್ಸ್. ಆಯ್ತಾ? ನಾನು ಇನ್ನೂ ಒಂದು ಹೇಳಿದ್ದೀನಿ, ಫಸ್ಟೇ ಹೇಳಿದ್ದೀನಿ, ಯಾರೆಲ್ಲ ವಿಡಿಯೋ ಆನ್ ಮಾಡಿರ್ತೀರೋ ಅವರ ಪ್ರಾಬ್ಲಮ್ಸ್ನ ನನ್ಗೆ ಗೊತ್ತಿಲ್ಲದೇನೆ ಅಡ್ರೆಸ್ ಮಾಡ್ತಾ ಹೋಗ್ತಾ ಇದ್ದೀನಿ. ಓಕೆ, ಸೊ ಯಾಕಂದ್ರೆ ದೇ ವಿಲ್ ಅಪಿಯರ್ ಇನ್ ಫ್ರಂಟ್ ಆಫ್ ಮೀ, ನನ್ನ ಸಬ್ ಕಾನ್ಶಿಯಸ್ ಮೈಂಡ್ ಅವ್ರಿಗೆ ಕನೆಕ್ಟ್ ಆಗುತ್ತೆ. ಸೊ ಅಲ್ಲಿ ಒಂದು ಆ, ಏನು ಏನಂತ ಕರಿತೀವಿ ನಾವೇನು, ಓಕೆ, ಒಂದು ಲೀನಿಯೇಜ್ ಕ್ರಿಯೇಟ್ ಆಗುತ್ತೆ. ಓಕೆ, ಒಂದು ಲೀನಿಯೇಜ್ ಕ್ರಿಯೇಟ್ ಆಗುತ್ತೆ ಅಂದ್ರೆ ನಮ್ಮ ಫೋಕಸ್ ನಮ್ಮ ಮೈಂಡ್ ಅಲ್ಲಿ ನಡೀತಾ ಇರೋದು, ಅವರ ಮೈಂಡ್ ಅಲ್ಲಿ ನಡೀತಾ ಇರೋದು ಕೆಲವೊಂದ್ಸರಿ ಸಿಮಿಲರ್ ಆಗ್ತಾ ಹೋಗುತ್ತೆ. ಸೊ ಅಲ್ಲಿರುವಂತಹ ಪ್ರಾಬ್ಲಮ್ಸ್ ಗೊತ್ತಿಲ್ಲದೇನೆ ಟ್ರಾನ್ಸ್ಲೇಟ್ ಆಗಿ ಅದು ನನ್ನಿಂದ ಸೊಲ್ಯೂಷನ್ಸ್ ಹೊರಗೆ ಬರ್ತಾ ಹೋಗುತ್ತೆ. ದಿಸ್ ಹ್ಯಾಪನ್ಸ್ ಟು ಆಲ್ ದ ಗುರುಸ್, ಎಲ್ಲಾ ಗುರುಗಳಿಗೂ ಇದೇ ಆಗೋದು. ಆಯ್ತಾ? ಅದಕ್ಕೆ ಹೇಳ್ತಾ ಇದ್ದೀನಿ, ಎಷ್ಟು ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕು ಅಂತಿದ್ರೆ ಅಟ್ ಲೀಸ್ಟ್ ಅವಾಗಾದ್ರೂ ನಿಮ್ಮ ವಿಡಿಯೋ ಆನ್ ಮಾಡಿ ನಂಗೆ ಚಾಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ, ಇಲ್ಲ ಕೇಳಿ. ಓಕೆ, ಐ ಸ್ಟಾರ್ಟ್ ಅಡ್ರೆಸ್ಸಿಂಗ್ ದೋಸ್ ಪ್ರಾಬ್ಲಮ್ಸ್. ಓಕೆ, ಎಸ್, ಥ್ಯಾಂಕ್ ಯು ಸೋ ಮಚ್. ಇಲ್ಲಿಂದ ಎಲ್ಲಿ ಹೋಯ್ತು? ಓಕೆ, ಎಲ್ಲರ ಗುರಿ ಏನು? ಹಬ್ಬ ಮಾಡಕ ಹೆಲ್ದಿ ಬೇಬಿ, ಆಕ್ಟಿವ್, ಇಂಟೆಲಿಜೆಂಟ್, ಸೂಪರ್ ಕಾನ್ಶಿಯಸ್ ಬೇಬಿ, ಸೂಪರ್ ಕಾನ್ಶಿಯಸ್ ಮಾಮ್ ಆಗಬೇಕು. ಸೊ ಡಿವೈನ್ ಅಂಡ್ ಹೆಲ್ದಿ ಬೇಬಿ ಅಲ್ವಾ, ಹೆಲ್ದಿ ಇಂಟೆಲಿಜೆಂಟ್ ಬೇಬಿ, ಹೆಲ್ದಿ ಬೇಬಿ ಬೇಕು. ಸೊ ನಮ್ಮೆಲ್ಲರ ಫೋಕಸ್ ಏನು, ಒಂದು ಉತ್ಕೃಷ್ಟವಾದ ಸೋಲ್ನ ಭೂಮಿಗೆ ತರುವಂಥದ್ದು ಅಲ್ವಾ, ಒಂದು ಶ್ರೇಷ್ಠವಾದ ಮಗುಗೆ ಜನ್ಮ ಕೊಡುವಂತಹ ಶ್ರೇಷ್ಠ ತಾಯಿ ನಾವಾಗ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ವರ್ಕ್ ಮಾಡ್ತಾ ಇರೋದು. ಓಕೆ, ಈವನ್ ಆಫ್ಟರ್ ಗಿವಿಂಗ್ ಬರ್ತ್ ಅಲ್ಲಿಗೆ ರೆಸ್ಪಾನ್ಸಿಬಿಲಿಟಿ ಮುಗಿಯಲ್ಲ, ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಲ್ವಾ. ಸೊ ನೀವು ಕನ್ಸೀವ್ ಆದ ತಕ್ಷಣನೇ ಸ್ಟಾರ್ಟ್ ಆಗುತ್ತೆ ರೆಸ್ಪಾನ್ಸಿಬಿಲಿಟಿ, ಮಗುನ ಕೇರ್ ಮಾಡೋದು.
ಸೊ ವೆನ್ ಯು ಗಿವ್ ಬರ್ತ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅದನ್ನ ಜೋಪಾನ ಮಾಡೋದು. ಆಕ್ಚುಲಿ ಟು ಬಿ ವೆರಿ ಫ್ರ್ಯಾಂಕ್ ವಿತ್ ಯು, ಮಗು ಎಷ್ಟು ದಿನ ಹೊಟ್ಟೆ ಒಳಗಡೆ ಇರುತ್ತೋ ತುಂಬಾ ಸೇಫ್ ಆಗಿರುತ್ತೆ. ಓಕೆ, ಸೊ ಮೇ ಬಿ ನಿಮ್ಮ ಇಮ್ಯುನಿಟಿ ಕಮ್ಮಿ ಆಗಿರಬಹುದು, ಆಯ್ತಾ. ಅಂದ್ರೆ ಮಗುನ ಸೇಫ್ ಆಗಿ ನೋಡ್ಕೊಳ್ಳೋಕೋಸ್ಕರ ನಿಮ್ಮ ದೇಹನೇ ಸ್ವಲ್ಪ ಇಮ್ಯುನಿಟಿನ ಲೆಸ್ ಮಾಡಿರುತ್ತೆ. ಓಕೆ, ಇಟ್ ಶುಡ್ ನಾಟ್ ಟ್ರೀಟ್ ದ ಬೇಬಿ ಆಸ್ ಫಾರಿನ್ ಬಾಡಿ. ಅದಕ್ಕೋಸ್ಕರ ಪ್ರೆಗ್ನೆನ್ಸಿಲಿ ಸ್ವಲ್ಪ ಇಮ್ಯುನಿಟಿ ಮಾಮೂಲಿಗಿಂತ ಕಮ್ಮಿ ಇರುತ್ತೆ. ಓಕೆ, ನಮ್ದು. ಬಟ್ ಮಗುಗೆ ಇಮ್ಯುನಿಟಿ ಚೆನ್ನಾಗೇ ಇರುತ್ತೆ. ಅದು ಮಾತ್ರ ಎಲ್ಲರ ತಲೆಯಲ್ಲಿ ನೆನ್ಪಿಟ್ಕೊಳ್ಳಿ, ಮಗುಗೆ ಇಮ್ಯುನಿಟಿ ಚೆನ್ನಾಗೇ ಇರುತ್ತೆ, ಅದು ಬಿಲ್ಡ್ ಆಗ್ತಾ ಇರುತ್ತೆ. ಓಕೆ, ಅಫ್ಕೋರ್ಸ್ ಅದು ಬಿಲ್ಡಿಂಗ್ ಸ್ಟೇಜ್ ಅಲ್ಲಿ ಇದೆ, ಪೂರ್ತಿ ಇಮ್ಯುನಿಟಿ ಬಂದಿಲ್ಲ ಅಂದ್ರೂ ಮಗುಗೆ ಎಷ್ಟು ಸೇಫ್ಟಿ ಬೇಕು ಅಷ್ಟು ಸೇಫ್ಟಿ ನಮ್ಮ ಇಡೀ ದೇಹ ಮಾಡಿರುತ್ತೆ. ಓಕೆ, ಅದು ಸ್ಟ್ರಕ್ಚರ್ ಆಗಿರೋದೇ ಅದೇ ತರ. ಸೊ ನಮ್ಮ ಕ್ರಿಯೇಷನ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತಂದ್ರೆ, ದೇವರು ಟೈಮ್ ತಗೊಂಡು ಮಗುವಿನ ಸುತ್ತ 6 ಲೇಯರ್ಸ್ ಅನ್ನ ಕ್ರಿಯೇಟ್ ಮಾಡಿದಾನೆ. ಓಕೆ, ಸೊ ಆ ಎಲ್ಲಾ 6 ಲೇಯರ್ಸ್ ನ ದಾಟಿಕೊಂಡು ಮಗುನ ಹೋಗ್ಬೇಕು ಅಂದ್ರೆ ತುಂಬಾನೇ ಕಷ್ಟ, ಆಯ್ತಾ. ಸೊ ಅದಕ್ಕೆ ಯುವರ್ ಬೇಬಿ ಇಸ್ ಸೇಫ್, ವೆರಿ ವೆರಿ ಸೇಫ್. ಅದನ್ನ ನೀವು ಎಲ್ಲರೂ ಫೀಲ್ ಮಾಡಿ. ಓಕೆ, ಸೊ ಇದೇನೇನ್ ಮೇಲೆಲ್ಲ ನಿಮ್ಗೆ ಫಿಸಿಕಲ್ ಡಿಸ್ಕಂಫರ್ಟ್ ಆಗಿರ್ಬೋದು ಅಥವಾ ಮೆಂಟಲಿ ಏನಾದ್ರೂ ಡಿಸ್ಟರ್ಬ್ ಆಗುವಂಥದ್ದಾಗಿರ್ಬೋದು, ಸೊ ಅದೆಲ್ಲದಕ್ಕೂ ಅಲ್ಲೊಂದು ಬ್ಯಾರಿಯರ್ ಇದೆ, ಮಗುನ ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ. ಓಕೆ, ಸೇಮ್ ವೇ ನಮ್ಮ ಓವೆರೀಸ್ ಅಲ್ಲಿ ಒಳಗಿರುವಂತಹ ಮೊಟ್ಟೆಗಳಾಗಿರ್ಬೋದು ಅದನ್ನು ಕೂಡ ತುಂಬಾ ಸೇಫ್ ಆಗಿದೆ. ಓಕೆ, ದ ಬಿಗ್ಗೆಸ್ಟ್ ಸೆಲ್ ಇನ್ ಅವರ್ ಬಾಡಿ ಈಸ್ ಅವರ್ ಏನು ಎಗ್. ಓಕೆ, ಸೊ ಅದು ಎಷ್ಟು ಸೇಫ್ ಆಗಿರುತ್ತೋ ಅಷ್ಟು ಸೇಫ್ ಆಗಿದೆ. ಮತ್ತೆ ತುಂಬಾ ಪ್ರಿಫರೆನ್ಸ್ ಕೊಟ್ಬಿಟ್ಟು ನಮ್ಮ ಬಾಡಿ ಅದನ್ನ ಚೆನ್ನಾಗಿ ಸ್ಟ್ರಕ್ಚರ್ ಮಾಡ್ತಾ ಇರುತ್ತೆ. ಬಟ್ ನೀವೇನ್ ಮಾಡ್ಬೇಕು, ಜಸ್ಟ್ ಅಲೋ ಮಾಡ್ಬೇಕಷ್ಟೆ, ಆಯ್ತಾ. ಅದಕ್ಕೆ ಕರೆಕ್ಟ್ ಆಗಿ ಫಂಕ್ಷನ್ ಮಾಡೋಕೆ ಅಲೋ ಮಾಡಿದ್ರೆ ಸಾಕು, ಆಯ್ತಾ. ಹೆಂಗೆ ನಾವು ಅದಕ್ಕೆ ಅಲೋ ಮಾಡೋದು, ಜಸ್ಟ್ ನೀವು ಮೆಂಟಲಿ ಪೀಸ್ಫುಲ್ ಆಗಿರಿ, ಕಾಮ್ ಆಗಿರಿ, ನಿಮ್ಮ ಪ್ಯಾಟ್ರನ್ಸ್ ಮೇಲೆ ವರ್ಕ್ ಮಾಡ್ತಾ ಬನ್ನಿ. ನಿಮ್ಗೆ ಗೊತ್ತಿಲ್ದೇನೆ ಇಲ್ಲಿ ಯಾರೋ ಪ್ರೆಗ್ನೆನ್ಸಿ ಬ್ಯಾಚ್ ಅಲ್ಲೂ ಹೇಳಿದ್ರು, ಮ್ಯಾಮ್ ನಾನು ಯೋಗ ಸ್ಟಾರ್ಟ್ ಮಾಡ್ಕೊಂಡೆ, ಅದ್ರಲ್ಲೇ ಮುಳುಗೋಗ್ಬಿಟ್ಟಿದ್ದೆ, ನಾನು ಪ್ಲಾನಿಂಗ್ ಮಾಡ್ತಾ ಇದ್ದೀನಿ ಅನ್ನೋದೇ ಮರ್ತ್ಬಿಟ್ಟಿದ್ದೆ, ಹೆಂಗೋ ಒಂದ್ಸರಿ ಟೆಸ್ಟ್ ಮಾಡ್ದ ಕನ್ಫರ್ಮ್ ಆಗ್ಬಿಟ್ಟಿದ್ದೆ. ಸೊ ಅಲ್ವಾ, ಹಂಗೆ ಮಿರಾಕಲ್ಸ್ ಆಗುತ್ತೆ. ಅಂದ್ರೆ ವೆನ್ ಯು ಗೋ ಆನ್ ವರ್ಕಿಂಗ್ ಆನ್ ಯೋರ್ ಸೆಲ್ಫ್, ಅಂದ್ರೆ ನಿಮ್ಮ ಮೇಲೆ ನೀವು ವರ್ಕ್ ಮಾಡ್ತಾ ಹೋಗಿ. ಅವ್ರು ಏನ್ ಮಾಡಿದ್ರು ಥ್ರೂ ಯೋಗ ಅವರ ಮೇಲೆ ಅವ್ರು ವರ್ಕ್ ಮಾಡ್ತಾ ಹೋದ್ರು, ಅಲ್ವಾ. ಅಥವಾ ಕೆಲವೊಬ್ರು ಡಯಟ್, ಬರೀ ಡಯಟ್ನೇ ಸ್ಟಿಕ್ ಆನ್ ಆಗಿರ್ತಾರೆ, ಇದೇ ಸ್ಟ್ರಿಕ್ಟ್ ಡಯಟ್ ಫಾಲೋ ಮಾಡ್ತಾ ಇರ್ತಾರೆ. ವಾಟ್ ಎವರ್ ಇಟ್ ಈಸ್, ಆಯ್ತಾ. ನಿಮ್ಗೆ ಯಾವ್ದು ವರ್ಕೌಟ್ ಆಗುತ್ತೋ. ಕೆಲವೊಬ್ರು ಏನ್ ಎಲ್ಲಾ ಮಾಡಿ ಸಾಕಾಗಿದೆ ಮೇಡಮ್, ನಾನು ಹಂಗೆ ಕೈ ಚೆಲ್ಲಿ ಕೂತ್ಬಿಟ್ಟಿದ್ದೆ, ಅವಾಗ ನಂಗೆ ಕನ್ಫರ್ಮ್ ಆಯ್ತು. ಆಯ್ತಾ, ಅಂದ್ರೆ ದೇ ಆರ್ ಸ್ಟ್ರೆಸ್ ಫ್ರೀ. ಓಕೆ, ಹೋಗ್ಲಿ ಬಿಡು ಅಂತ ಬಿಟ್ಟಾಗ ಅಲ್ಲಿಗೆ ಸ್ಟ್ರೆಸ್ ಫ್ರೀ ಆಗಿತ್ತು, ಅವ್ರಿಗೆ ಗೊತ್ತಿಲ್ಲದೆ ಕನ್ಸೀವ್ ಆಗ್ಬಿಟ್ರು. ರೈಟ್, ಸೊ ಈ ತರ ಎಲ್ಲ ಮಿರಾಕಲ್ಸ್ ಆಗುತ್ತೆ. ಅಂಡ್ ದೆನ್ ಮಿರಾಕಲ್ ಬರ್ತ್ ಸ್ಟೋರೀಸ್ ಅಂತ ಕರಿತೀವಿ. ಎಷ್ಟೋ ಬರ್ತ್ ಸ್ಟೋರೀಸು, ಅಂದ್ರೆ ಡಾಕ್ಟರ್ಸ್ ಇಲ್ಲ ಆಗಲ್ಲ ಅಂದಿದ್ದು ಕೂಡ ಮೇಲೆ ಬಂದು ಎಲ್ಲದನ್ನ ಮೀರಿ ಮಗು ಚೆನ್ನಾಗಿ ಹುಟ್ಟುತ್ತೆ, ಅಲ್ವಾ. ಸೊ ಆ ತರ ಮಿರಾಕಲ್ ಬೇಬೀಸ್, ಮಿರಾಕಲ್ ಬರ್ತ್ ಸ್ಟೋರೀಸ್, ಅಲ್ವಾ. ಸೊ ಏನೇ ಇರ್ಲಿ, ನನಗ್ ಮಾತ್ರ ಮಿರಾಕಲ್ ಬೇಬಿನೇ ಹುಟ್ಟೋದು, ನನಗ್ ಮಾತ್ರ ಒಳ್ಳೆ ಆರೋಗ್ಯವಾಗಿರೋ ಮಗುನೇ ಹುಟ್ಟೋದು, ಶ್ರೇಷ್ಠವಾಗಿರೋ ಮಗುನೇ ಹುಟ್ಟೋದು. ಆ ಒಂದು ಕಾನ್ಸೆಪ್ಟ್ ಅಲ್ಲಿ ನೀವು ಯಾವಾಗ್ಲೂ ತೇಲ್ತಾ ಇದ್ರೆ ನಿಮ್ಮ ಮೈಂಡ್ ನಿಮ್ಗೆ ಗೊತ್ತಿಲ್ದೇನೆ ಅದ್ರ ಮೇಲೆ ವರ್ಕ್ ಮಾಡ್ತಾ ಇರುತ್ತೆ, ಅಲ್ವಾ. ಸೊ ಮಗುನ ಸ್ಟ್ರಕ್ಚರ್ ಮಾಡ್ತಾ ಇರೋದು ಯಾವುದು, ನಿಮ್ಮ ದೇಹ, ಅಲ್ವಾ. ಸೊ ನಿಮ್ಮ ದೇಹದಲ್ಲಿರೋ ಎಲ್ಲ ಬ್ಲೂ ಪ್ರಿಂಟ್ಸ್ ನ, ಅದು ರೆಫರೆನ್ಸ್ ನ ತಗೊಂಡು 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 ಮಗುವಿನ ಎಲ್ಲ ದೇಹದ ಪಾರ್ಟ್ಸ್ ಡೆವಲಪ್ ಆಗ್ತಾ ಇದೆ, ಆಯ್ತಾ. ನಿಮ್ದು ಹೇಗೆ ಕಿಡ್ನೀಸ್ ಇರುತ್ತೋ ಅದೇ ತರ ಅಲ್ಲಿ ಫಾರ್ಮ್ ಆಗುತ್ತೆ, ನಿಮಗೆ ಹೇಗೆ 2 ಕಣ್ಣು ಮೂಗು ಬಾಯಿ ಇರುತ್ತೋ ಅದೇ ತರ ಫಾರ್ಮ್ ಆಗ್ತಾ ಇರುತ್ತೆ. ಸೊ ಎಲ್ಲದನ್ನ ಮಗುವಿನ ದೇಹ ನಿಮ್ಮ ದೇಹದ ರೆಫರೆನ್ಸ್ ತಗೊಂಡು 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 ಅಲ್ಲಿ ಫಾರ್ಮ್ ಆಗ್ತಾ ಇದೆ. ಪ್ರತಿ ಕ್ರಿಯೇಚರ್ಸಿಗೂ, ಪ್ರತಿಯೊಂದು ಜೀವಿಗೂ ಇದೇ ಆಗೋದು, ಅಲ್ವಾ. ಮಂಗನ್ಗೆ ಮಂಗನ್ ಮರಿನೇ ಹುಟ್ಟೋದು, ಕತ್ತೆಗೆ ಕತ್ತೆ ಮರಿನೇ ಹುಟ್ಟೋದು, ಅದಕ್ಕೆ ಜಿರಾಫೆಗೆ ಜಿರಾಫೆ ಮರಿನೇ ಹುಟ್ಟೋದು, ಅದು ಎಲ್ಲ ಸ್ಟ್ರಕ್ಚರ್ಸ್ ಸೇಮ್ ಬರುತ್ತೆ. ಸೊ ಹಂಗೆ ಫಂಕ್ಷನಾಲಿಟಿನೂ ಅಷ್ಟೆ. ಸೊ ತಾಯಿ ಹೇಗಿರ್ತಾರೋ, ಹೇಗೆ ಯೋಚನೆ ಮಾಡ್ತಾರೋ, ಹೇಗೆ ಕೆಲಸ ಮಾಡ್ತಾರೋ, ಹೇಗೆ ಕ್ರಿಯೇಟಿವ್ ಆಗಿರ್ತಾರೋ, ಹೇಗೆ ಆಕ್ಷನ್ ಮಾಡ್ತಾರೋ. ಮೊನ್ನೆ ಯಾರೋ ಮೆಸೇಜ್ ಮಾಡಿದ್ರಿ ಅಲ್ವಾ ನಂಗೆ. ಸೊ ನಾನು ತುಂಬಾ ಕಡಿಮೆ ಮಾತಾಡ್ತೀನಿ, ಬಟ್ ನಂಗೆ ಅಮ್ಮ ಹೇಳ್ತಾ ಇದ್ರು, ನಾನು ಅದೇ ತರ ಕಮ್ಮಿನೇ ಮಾತಾಡ್ತಿದ್ರೆ ಮಗು ಹೇಗೆ ಆಕ್ಟಿವ್ ಆಗಿರುತ್ತೆ. ಅಲ್ವಾ. ಸೊ ನಾನು ಏನು ಮಾಡದೇ ಇದ್ರೆ ಅಥವಾ ಕಮ್ಮಿ ಮಾತಾಡ್ತಾ ಇದ್ರೆ ಮಗು ಹೇಗೆ ಆಕ್ಟಿವ್ ಆಗೋದು ಅಂತ ಕೇಳಿದ್ರು, ಅಲ್ವಾ. ಸೊ ಯು ಜಸ್ಟ್ ಇಮ್ಯಾಜಿನ್, ನೀವು ಹೋಗ್ತಾ ಇದ್ದೀರಾ, ಯಾರ ಜೊತೆ ಮಿಂಗಲ್ ಆಗ್ತಾ ಇದ್ದೀರಾ, ನೀವು ಬೆರೀತಾ ಇದ್ದೀರಾ, ಅಥವಾ ವಿಜುವಲೈಸ್ ದಟ್ ಯುವರ್ ಬೇಬಿ ಈಸ್ ಮಿಂಗಲಿಂಗ್ ವಿತ್ ಎವ್ರಿ ಒನ್. ಸಮಾಜದಲ್ಲಿ ಎಲ್ಲರ ಜೊತೆ ಬೆರೀತಾ ಇದೆ, ಚೆನ್ನಾಗಿ ಖುಷಿ ಖುಷಿಯಾಗಿ ಆಟ ಆಡುತ್ತೆ, ಎಲ್ಲರನ್ನೂ ಮಾತಾಡ್ಸುತ್ತೆ. ಸೊ
ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಜೀವನದಲ್ಲಿ ಖುಷಿ ಖುಷಿಯಾಗಿರುತ್ತೆ, ಅನುಕ್ಷಣದ ಸವಿಯನ್ನ ಸವಿಯುತ್ತೆ ಅಲ್ವಾ. ಸೊ ಈ ತರ ಎಲ್ಲ ನೀವು ವಿಜುವಲೈಸ್ ಮಾಡ್ತಾ ಮಾಡ್ತಾ ಅದೇ ರೀತಿ ಆಗುತ್ತೆ, ಆಯ್ತಾ. ಸೊ ಬಿ ದಟ್ ಕ್ಯಾರೆಕ್ಟರ್, ಆಯ್ತಾ. ಸೊ ನಿಮ್ಮ ಮಗು ಯಾವ ರೀತಿ ಇರಬೇಕು ಅಂತ ನಿಮಗನ್ಸುತ್ತೋ ಯು ಶುಡ್ ಬಿ ದಟ್ ಕ್ಯಾರೆಕ್ಟರ್ ಫಸ್ಟ್. ಅದು ಒಂದು ವೆರಿ ಸಿಂಪಲ್ ಆ್ಯಂಡ್ ಈಸಿ ಟು ಫಾಲೋ, ಆಯ್ತಾ. ಸೊ ನಿಮ್ಮ ಮಗು ವಿವೇಕಾನಂದ ತರ ಇರ್ಬೇಕಾ, ಸೊ ಅವರ ಕ್ಯಾರೆಕ್ಟರ್ಸ್ ಏನಿತ್ತು, ಅವ್ರು ಯಾವ ತರ ಇರ್ತಾ ಇದ್ರು, ಅವ್ರು ಯಾವ ತರ ಓದ್ತಾ ಇದ್ರು ಅಥವಾ ರಿಯಾಕ್ಟ್ ಮಾಡ್ತಾ ಇದ್ರು, ಅವ್ರು ಯಾವ ತರ ಸಿಚುವೇಶನ್ಸ್ ನ ಫೇಸ್ ಮಾಡ್ತಾ ಇದ್ರು, ಸೊ ಕಂಪ್ಲೀಟ್ಲಿ ಮಿಂಗಲ್ ಆಗ್ಬೇಕು, ಅದ್ರ ಕಂಪ್ಲೀಟ್ಲಿ ಮುಳುಗೋಗ್ಬಿಡ್ಬೇಕು, ಆಯ್ತಾ. ಸೊ ಇದು ಒಂದ್ ನೆನ್ಪಿಟ್ಕೊಳ್ಳಿ, ಮುಳುಗೋಗ್ಬಿಡಿ, ಇಮರ್ಸ್ ಯೋರ್ ಸೆಲ್ಫ್, ಆಯ್ತಾ. ಸೊ ಅದೇ ಥಾಟ್ಸ್ ಯಾವಾಗ್ಲೂ ಬರ್ತಾ ಇತ್ತು ಅಂದ್ರೆ ನಿಮ್ಗೆ ಬೇರೆ ಥಾಟ್ಸಿಗೆ ಜಾಗನೇ ಇಲ್ಲ, ಆಯ್ತಾ. ಅದೇನ್ ಫಿಸಿಕಲ್ ಡಿಸ್ಕಂಫರ್ಟ್ಸು, ಬೇರೆ ಪ್ರಾಬ್ಲಮ್ಸು, ಅದೆಲ್ಲದನ್ನ ಮೀರಿ ನೀವು ಬೆಳೀತಾ ಹೋಗಿರ್ತೀರಾ, ಬಟ್ ನಿಮ್ಗೆ ಗೊತ್ತಾಗಿರಲ್ಲ. ಎಷ್ಟೋ ಸರಿ ನಾವು ಒಂದು ಪ್ರಾಬ್ಲಮ್ ಇಟ್ಕೊಂಡು ಅಲ್ಲೇ ಸ್ಟಿಕ್ ಆನ್ ಆಗಿ ಕುತ್ಕೊಂಡ್ಬಿಟ್ಟಿರ್ತೀವಿ ಅಲ್ವಾ. ಸೊ ಮೇ ಬಿ ಅದು ದೊಡ್ಡದಾಗಿರಲ್ಲ. ಟು ಬಿ ಫ್ರ್ಯಾಂಕ್ ವಿತ್ ಯು, ಪ್ರೆಗ್ನೆನ್ಸಿಲಿ ಬರೋ ಎಷ್ಟೋ ಸಿಂಪ್ಟಮ್ಸ್ ಮುಂದೆ ಕಂಟಿನ್ಯೂ ಆಗೋದೇ ಇಲ್ಲ ಆಫ್ಟರ್ ಪ್ರೆಗ್ನೆನ್ಸಿ. ಓಕೆ. ಸೊ ಲೆಗ್ ಸ್ವೆಲ್ಲಿಂಗ್ ಆಗಿರ್ಬೋದು, ಅಥವಾ ಬೇರೆ ಸ್ವಲ್ಪ ಹೊಟ್ಟೆ ನೋವು, ಆ ಕಡೆ ಈ ಕಡೆ ಸ್ವಲ್ಪ ಚುಚ್ಚಿದ ಹಾಗಾಗೋದು, ಅಥವಾ ಇನ್ನು ಏನೋ ಬ್ಯಾಕ್ ಪೇನ್ ಆಗಿರ್ಬೋದು, ಎಷ್ಟೊಂದನ್ನ ನೀವು ಆಫ್ಟರ್ ಪ್ರೆಗ್ನೆನ್ಸಿ, ಆಫ್ಟರ್ ಡೆಲಿವರಿ ನೀವು ಕರೆಕ್ಟ್ ಮಾಡ್ಕೋಬಹುದು. ನಿಮ್ಮ ಲೈಫ್ ಸ್ಟೈಲ್, ಡಯಟ್, ಯೋಗ ಎಲ್ಲಾನು ಫಾಲೋ ಮಾಡಿಬಿಟ್ಟು ನೀವು ಎಲ್ಲದನ್ನು ಓವರ್ಕಮ್ ಖಂಡಿತ ಮಾಡ್ಬೋದು. ಎಷ್ಟೋ ಜನಕ್ಕೆ ಅನ್ಸುತ್ತೆ, ಅಯ್ಯೋ ನನ್ನ ಪ್ರೆಗ್ನೆನ್ಸಿಲಿ ಇಷ್ಟೊಂದು ದಪ್ಪ ಆಗಿದ್ದೀನಿ, ಇಷ್ಟೊಂದು ವೇಟ್ ಗೇನ್ ಆಗಿದ್ದೀನಿ, ಆಮೇಲೆ ಏನಾಗುತ್ತೋ ಅಲ್ವಾ. ನಾನೇ ಎಕ್ಸಾಂಪಲ್, ತುಂಬಾ ನಮ್ಮಂಗಿಂತನೂ ಜಾಸ್ತಿ ಆಗ್ಬಿಟ್ಟಿದ್ದೆ, ತುಂಬಾ ಸಣ್ಣ ಇದ್ದೆ ನಾನು. ಓಕೆ. ಮೇ ಬಿ ಲೈಕ್ ಅಂಡರ್ ವೇಟ್ ಅಂತಾನೆ ಅನ್ಕೊಳ್ಳಿ. ಸೊ ಆಫ್ಟರ್ ಮ್ಯಾರೇಜ್ ಸ್ವಲ್ಪ ಪರವಾಗಿಲ್ಲ, ಅಂಡ್ ಆಫ್ಟರ್ ಅಂದ್ರೆ ಪ್ರೆಗ್ನೆನ್ಸಿಲಿ ತುಂಬಾನೇ ನಮ್ಮ ಅಮ್ಮಂಗಿಂತನೂ ಹೇಳ್ತೀನಲ್ಲ, ತುಂಬಾನೇ ದಪ್ಪ ಆಗ್ಬಿಟ್ಟಿದೆ. ಸೊ ಆಫ್ಟರ್ ದಟ್ ನಾನು ಮತ್ತೆ ಅದೇ ಇದಕ್ಕೆ ವಾಪಸ್ ಖಂಡಿತ ಬಂದೆ, ಥ್ರೂ ಜಸ್ಟ್ ಮೈಂಡ್ ಸೆಟ್. ನಾನು ಯಾವುದೇ ಡಯಟ್ ಮಾಡಲಿಲ್ಲ, ಯೋಗ ಮಾಡಲಿಲ್ಲ, ಏನೂ ಮಾಡಲಿಲ್ಲ. ಅಫ್ಕೋರ್ಸ್ ವೆರಿ ಆಕ್ಟಿವ್ ಆಗಿದ್ದೆ, ನನ್ನ ಮಗು ಎಷ್ಟು ಆಕ್ಟಿವ್ ಆಗ್ತಾ ಹೋಗುತ್ತೋ ನಾನು ಅಷ್ಟೇ ಆಕ್ಟಿವ್ ಆಗ್ತಾ ಹೋಗಿದ್ದೆ. ಸೊ ಅದೊಂದು ಮೇಂಟೈನ್ ಮಾಡಿದೆ. ಸೊ ಅದೆಷ್ಟು ಮಗು ಓಡೋದಾಗಿರ್ಬೋದು, ನಡೆಯೋದಾಗಿರ್ಬೋದು, ಅದೆಷ್ಟೇ ಎಫರ್ಟ್ ಹಾಕುತ್ತೋ, ಎನರ್ಜಿ ಹಾಕುತ್ತೋ, ನಾನು ಅದೇ ತರ ಫಾಲೋ ಮಾಡ್ತಾ ಹೋದೆ. ಅದ್ ಬಿಟ್ರೆ ಬೇರೆ ಏನು ಮಾಡಲಿಲ್ಲ, ಮೈಂಡ್ ಸೆಟ್ ಅಲ್ಲಿ ಇತ್ತು, ನಾನು ಖಂಡಿತ ವಾಪಸ್ ಇದೇ ವೇಟಿಗೆ ಬರ್ತೀನಿ. ಸೊ ಅದೇ ಆಯ್ತು. ಸೊ ಯಾರು ನಿಮ್ಮ ಮೈಂಡ್ ಇಂದ ನಿಮ್ಮ ದೇಹನ ಕಂಟ್ರೋಲ್ ಮಾಡ್ತಿರೋ, ಖಂಡಿತ ಇದನ್ನ ನೆನ್ಪಿಟ್ಕೊಳ್ಳಿ, ನಿಮ್ಗೆ ಸೋಲಿಲ್ಲ. ನೀವ್ ಏನಾದ್ರೂ ಅನ್ಕೊಳ್ಳಿ, ಅದಾಗತ್ತೆ, ಆಯ್ತಾ. ನಿಮ್ಗೆ ಕಾಲ್ ನೋವು, ಸೊಂಟ ನೋವು, ಅದೆಲ್ಲ ಹೋಗ್ತಾ ಇದೆ ಹೋಗ್ತಾ ಇದೆ ಹೋಗ್ತಾ ಇದೆ, ನೀವು ವಿಜುವಲೈಸ್ ಮಾಡ್ತಾ ಬನ್ನಿ, ಮೈಂಡಿಗೆ ಡೈರೆಕ್ಟ್ ಮಾಡಿ, ಖಂಡಿತ ಅದು ಕ್ಲಿಯರ್ ಆಗುತ್ತೆ. ಓಕೆ. ದಿಸ್ ಇಸ್ ದ ಫಾರ್ಮುಲಾ, ಎಲ್ಲರೂ ನೆನ್ಪಿಟ್ಕೊಳ್ಳಿ. ದಿಸ್ ಇಸ್ ಹೌ ಲಾ ಆಫ್ ಅಟ್ರಾಕ್ಷನ್ ವರ್ಕ್ಸ್ ಅಲ್ವಾ. ಸೊ ನಾವೇನ್ ಹೇಳ್ತೀವಿ, ಲಾ ಆಫ್ ಅಟ್ರಾಕ್ಷನ್ ಆಗಿರ್ಬೋದು, ಫ್ರೀಕ್ವೆನ್ಸಿ, ಎನರ್ಜಿ, ವೈಬ್ರೇಷನ್ ಎಲ್ಲಾನು ಅಷ್ಟೆ, ಆಯ್ತಾ. ಜಸ್ಟ್ ಥ್ರೂ ಯೋರ್ ಮೈಂಡ್ ಸೆಟ್, ನಿಮ್ಮ ವಿಜುವಲೈಸೇಷನ್, ನಿಮ್ಮ ಪ್ಯಾಟ್ರನ್ಸ್ ಇಂದ, ಮೈಂಡ್ ಪ್ಯಾಟ್ರನ್ಸ್ ಇಂದಾನೆ ಅಲ್ಲಿ ವರ್ಕ್ ಆಗ್ತಾ ಇರೋದು, ಆಯ್ತಾ. ಸೊ ಅಫರ್ಮೇಷನ್ಸ್ ಮಾಡಿ ಅಂತ ಹೇಳ್ತೀವಿ. ಅಫರ್ಮೇಷನ್ಸ್ ಕೆಲವೊಂದು ನಾನು ಪ್ರಿಪೇರ್ ಮಾಡಕ್ಕೂ ಹೇಳ್ಕೊಟ್ಟಿದ್ದೀನಿ. ಯಾರು ಮಾಡಿಲ್ಲ ಖಂಡಿತ ಮಾಡಿ, ಆ ಸೆಷನ್ ನೋಡಿ ಮತ್ತೆ ಮತ್ತೆ. ಓಕೆ. ಸೊ ಅದೇ ತರ ನಿಮಗೆ ಆಯಾ ಸ್ಟೇಜ್ ಅಲ್ಲಿ ಯಾವ ಯಾವ ಅಫರ್ಮೇಷನ್ಸ್ ಬೇಕೋ ಅದನ್ನ ಮಾಡ್ಕೋತಾ ಹೋಗಿ, ಆಯ್ತಾ. ಸೇಮ್ ವೇ. ಅಂಡ್ ಅದು ಹೇಗೆ ವರ್ಕ್ ಆಗುತ್ತೆ, ಸೇಮ್ ಇದೇ ಥರನೇ ಅಲ್ವಾ. ಸೊ ನೀವು ಪಿಕ್ಚರ್ಸ್ ಫಾರ್ಮ್ ಅಲ್ಲಿ ವಿಜುವಲೈಸ್ ಮಾಡ್ತೀರಾ, ನೀವು ಅದನ್ನ ಓವರ್ಕಮ್ ಮಾಡಿದೀರಾ ಅಂತ ಹೇಳ್ಬಿಟ್ಟು ಅದೇ ತರ ಅದು ಆಗ್ತಾ ಹೋಗುತ್ತೆ ಅಲ್ವಾ. ಸೊ ಹಿಂಗೆ ಆ ಯಾರಿಗೆಲ್ಲ ಅಫರ್ಮೇಷನ್ಸ್ ಮಾಡ್ಕೊಳಕ್ ಬಂದಿಲ್ಲ ಅವರು ನಂಗೆ ಮೆಸೇಜ್ ಮಾಡಿ, ಈ ತರ ನಂಗೆ ಅಫರ್ಮೇಷನ್ ಬೇಕು, ಈ ಪ್ರಾಬ್ಲಮ್ ಇದೆ, ಇದಕ್ಕೆ ಅಫರ್ಮೇಷನ್ ಹೇಗೆ ಮಾಡೋದು, ನಂಗೆ ಜಸ್ಟ್ ಮೆಸೇಜ್ ಮಾಡಿ, ನಾನು ನಿಮ್ಗೆ ರಿಪ್ಲೈ ಮಾಡ್ತೇನೆ. ಓಕೆ. ಸೊ ನೀವು ಹೇಗೆ ಅಫರ್ಮೇಷನ್ಸ್ ಮಾಡ್ತೀರೋ, ಯು ಶುಡ್ ಬಿಲೀವ್ ನೀವು ಆಲ್ರೆಡಿ ಆ ಪ್ರಾಬ್ಲಮ್ ಇಂದ ಹೊರಗಡೆ ಬಂದಿದ್ದೀರಾ, ಆಯ್ತಾ. ಅದೇ ರೀತಿ ಅಫರ್ಮೇಷನ್ಸು ಇರುತ್ತೆ, ಅದನ್ನ ಬಿಲೀವ್ ಮಾಡಿ ನೀವು ವಿಜುವಲೈಸ್ ಮಾಡ್ತಾ ಮಾಡ್ತಾ ಏನಾಗುತ್ತೆ, ಫಸ್ಟ್ ನೆನ್ಪಿಟ್ಕೊಳ್ಳಿ, ಇಡೀ ಜಗತ್ತಲ್ಲಿ ಎಲ್ಲದು ಕ್ರಿಯೇಟ್ ಆಗೋದು 2 ಸರಿ. ಓಕೆ. ಎಲ್ಲದು ಕ್ರಿಯೇಟ್ ಆಗೋದು 2 ಸರಿ. ಹೇಗೆ, ಮೇ ಬಿ ಎಷ್ಟೋ ಜನ ಕಾನ್ಸೆಪ್ಟ್ ಗೊತ್ತಿರ್ಬೋದು ಅಲ್ವಾ. ಒಂದು ಮೈಂಡ್ ಅಲ್ಲಿ, ದೆನ್ ಇನ್ ರಿಯಾಲಿಟಿ. ಓಕೆ. ಫಸ್ಟ್ ಇಟ್ ವಿಲ್ ಕ್ರಿಯೇಟ್ ಇನ್ ಅವರ್ ಮೈಂಡ್, ಆಯ್ತಾ. ಸೊ ರೈಟ್ ಬ್ರದರ್ಸ್ ಏನ್ ಮಾಡಿದ್ರು, ಏರೋಪ್ಲೇನ್ ಕಂಡು ಹಿಡಿದ್ರು ಅಲ್ವಾ. ಸೊ ಫಸ್ಟ್ ಕ್ರಿಯೇಟ್ ಆಗಿದ್ದೇನು ಅವರ ಮೈಂಡ್ ಅಲ್ಲಿ. ಸೊ ಬಿಫೋರ್ ದ್ಯಾಟ್ ನಮ್ಗೆ ನಮ್ಮ ಟ್ರೆಡಿಷನ್, ನಮ್ಮ ಇದ್ರಲ್ಲೇ, ಕಲ್ಚರಲ್ಲೇ, ನಮ್ಮ
ದೇಶದಲ್ಲೇ ಇತ್ತು ಬಿಫೋರ್ ರೈಟ್ ಬ್ರದರ್ಸ್. ನಮ್ಗೆ ಎಲ್ಲಾನು ಇತ್ತು ಅಲ್ವಾ, ಅಂದ್ರೆ ನಮ್ಮ ಪುಷ್ಪಕ ವಿಮಾನ ಇತ್ತು, ಅದೆಲ್ಲ ಮೀರಿ ಈಗ ನಾವು ಅವ್ರ ಹತ್ರ ಶಿಫ್ಟ್ ಆಗಿದೀವಿ, ದಟ್ ಈಸ್ ಡಿಫ್ರೆಂಟ್. ಬಟ್ ಆ ಪುಷ್ಪಕ ವಿಮಾನದ ಒಂದು ರೆಫರೆನ್ಸ್ ಖಂಡಿತವಾಗ್ಲೂ ಅವ್ರು ತಗೊಂಡಿದ್ದಾರೆ ವೈಲ್ ಡಿಸೈನಿಂಗ್ ಏರೋಪ್ಲೇನ್ ಅಲ್ವಾ. ಸೊ ಫಸ್ಟ್ ಕ್ರಿಯೇಟ್ ಆಗಿದ್ದು ಮೈಂಡ್ ಅಲ್ಲಿ, ಆಮೇಲೆ ಕ್ರಿಯೇಟ್ ಆಗಿದ್ದು ಇನ್ ರಿಯಾಲಿಟಿ. ಆಯ್ತಾ. ಸೊ ಶಿಪ್ ಹಡಗುಗಳನ್ನ ಮಾಡ್ತಾರೆ, ದೋಣಿಗಳನ್ನ ಮಾಡ್ತಾರೆ, ಅದನ್ನೆಲ್ಲ ಹೇಗೆ ಕ್ರಿಯೇಟ್ ಮಾಡಿದ್ರು, ಫಸ್ಟ್ ಮೀನಿನ ರೆಫರೆನ್ಸ್ ತಗೊಂಡ್ರು ಅಲ್ವಾ, ಅದರ ಸ್ಟ್ರಕ್ಚರ್ ಹೇಗಿದೆ ನೋಡ್ಕೊಂಡ್ರು, ಅದು ಸ್ವಿಮ್ ಮಾಡಕ್ಕೆ ಈಸಿ ಆಗುತ್ತೆ, ಅದಕ್ಕೆ ಯಾವ ರೀತಿ ಸ್ಟ್ರಕ್ಚರ್ ಇದೆ. ಸೊ ಹಾರಾಡೋ ಪಕ್ಷಿಗಳ ರೆಫರೆನ್ಸ್ ತಗೊಂಡು ನಮ್ಗೆ ಏರೋಪ್ಲೇನ್ ಕಂಡುಹಿಡಿದ್ರು ಅಲ್ವಾ. ಸೊ ಅದರ ಸ್ಟ್ರಕ್ಚರ್ ನ ರೆಫರ್ ಮಾಡಿ ಈ ತರ ಇರಬಹುದು, ಈ ತರ ಮಾಡಿದ್ರೆ ಆಗಬಹುದು, ಫಸ್ಟ್ ಕ್ರಿಯೇಟೆಡ್ ಇನ್ ಮೈಂಡ್ ಅಂಡ್ ದೆನ್ ಇನ್ ರಿಯಾಲಿಟಿ ಅಲ್ವಾ. ಸೊ ಅದೇ ತರ ನಾವು ಕೂಡ ಫಸ್ಟ್ ನೀವೆಲ್ಲ ಇಲ್ಲಿ ಏನೇನ್ ಮೆನ್ಷನ್ ಮಾಡಿದಿರ, ಹೆಲ್ದಿ ಸ್ಪಿರಿಚುವಲ್ ಬೇಬಿ, ಸಕಲ ಕಲಾ ವಲ್ಲಭ, ಸೊ ಈ ತರ ಎಲ್ಲಾ ಕ್ಯಾರೆಕ್ಟರ್ಸ್ನ ನೀವು ಫಸ್ಟ್ ಇಂಬೈಬ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ವಿಜುವಲೈಸ್ ಮಾಡ್ತಾ ಹೋಗಿ. ಓಕೆ, ವೆನ್ ಯು ವಿಜುವಲೈಸ್ ಯು ವರ್ಕ್ ಆನ್ ಇಟ್ ಮೋರ್. ಆಯ್ತಾ. ಸೊ ನೀವು ಯಾವಾಗ ವಿಜುವಲೈಸ್ ಮಾಡ್ತಾ ಇರ್ತೀರೋ ನೀವು ಇಲ್ಲಿ ಆಲ್ರೆಡಿ ಕ್ರಿಯೇಟ್ ಆಗಿದೆ. ಆಯ್ತಾ. ಜಸ್ಟ್ ಅದನ್ನ ಕ್ರಿಯೇಟ್ ಮಾಡಿ ಬಿಟ್ಬಿಡಿ. ಜಸ್ಟ್ ಫಾರ್ ಎಕ್ಸಾಂಪಲ್, ನಿಮ್ಮ ಒಂದು ಟ್ರೈನ್ ಹತ್ಕೊಂಡಿದ್ದೀರಾ ಅಂತ ಅನ್ಕೊಳ್ಳಿ. ಆಯ್ತಾ. ಸೊ ಬೆಂಗಳೂರಲ್ಲಿ ಟ್ರೈನ್ ಹತ್ಕೊಂಡಿದ್ದೀರಾ, ನೀವು ಎಲ್ಲಿಗೆ ಹೋಗ್ಬೇಕು, ಕೇರಳಗೆ ಹೋಗ್ಬೇಕು. ಆಯ್ತಾ. ಸೊ ಬೆಂಗಳೂರಲ್ಲಿ ಟ್ರೈನ್ ಹತ್ಕೊಂಡಿದ್ದೀರಾ, ಬೆಂಗಳೂರು ಟು ಕೇರಳ, ಸಾರಿ ಬೇಡ, ಕನ್ಯಾಕುಮಾರಿ. ಓಕೆ, ಬ್ಯಾಂಗ್ಳೂರ್ ಟು ಕನ್ಯಾಕುಮಾರಿ. ಫಸ್ಟ್ ನೀವೇನ್ ಮಾಡ್ತಿದ್ದೀರಾ, ಅಲ್ಲಿಗೆ ಹೋಗ್ಬೇಕು ಅಂತ ಮನ್ಸಲ್ಲಿ ಅನ್ಕೋತಾ ಇದ್ದೀರಾ. ಆಯ್ತಾ. ಸೊ ಕನ್ಯಾಕುಮಾರಿ. ಆಮೇಲೆ ಏನ್ ಮಾಡಿದ್ರಿ, ಟ್ರೈನ್ ಸರ್ಚ್ ಮಾಡಿದ್ರಿ, ಬುಕ್ ಮಾಡಿದ್ರಿ, ಆಮೇಲೆ ಹೋಗಿ ಟ್ರೈನ್ ಅಲ್ಲಿ ಕುತ್ಕೊಂಡಿದ್ದೀರಾ, ಸೀಟ್ ನಂಬರ್ ಆಗ್ಲಿ ಎಲ್ಲದು ನೋಡ್ಬಿಟ್ಟು ಕರೆಕ್ಟ್ ಆಗಿ ಅದೇ ಟ್ರೈನ್ ಅಲ್ಲಿ ಹೋಗಿ ಕುತ್ಕೊಂಡಿದ್ದೀರಾ. ಅಲ್ಲಿ ತನಕ ನೀವು ವರ್ಕ್ ಮಾಡ್ಲೇಬೇಕು. ಆಯ್ತಾ. ಅಲ್ಲಿ ತನಕ, ಅಲ್ಲಿ ಹೋಗಿ ಕುತ್ಕೊಳ್ಳೋ ತನಕ ಅದೇ ಸೀಟಲ್ಲಿ ರಿಸರ್ವೇಶನ್ ಆಗಿರುವಂತಹ ಅದೇ ಟ್ರೈನ್ ಅಲ್ಲಿ ಅದೇ ಸೀಟಲ್ಲಿ ಹೋಗಿ ಕುತ್ಕೊಳ್ಳೋ ತನಕ ನಿಮ್ಮ ಎಫರ್ಟ್ಸ್ ಖಂಡಿತ ಇರಬೇಕು. ಓಕೆ. ಆಫ್ಟರ್ ದ್ಯಾಟ್ ನೀವು ಮಲ್ಕೊಂಡ್ರು, ಕುತ್ಕೊಂಡ್ರು, ನಿಂತ್ಕೊಂಡ್ರು, ಒದ್ದಾಡಿದ್ರು ಆ ಟ್ರೈನ್ ಬೆಂಗಳೂರಿಂದ ಕನ್ಯಾಕುಮಾರಿಗೇನೆ ಹೋಗೋದು. ಆಯ್ತಾ. ಸೊ ಪ್ರತಿ ಸರಿನೂ ಯಾಕೆ ಪ್ರತಿ ಸ್ಟೇಷನಿಗೂ ಕನ್ಯಾಕುಮಾರಿಗೆ ಹೋಗುತ್ತಾ, ಕನ್ಯಾಕುಮಾರಿಗೆ ಹೋಗುತ್ತಾ, ನೀವು ಕೇಳೋ ಅವಶ್ಯಕತೆ ಖಂಡಿತ ಇಲ್ಲ. ಓಕೆ. ಸೆಟ್ ಅನ್ ಇಂಟೆನ್ಷನ್. ಆಯ್ತಾ. ಒಂದು ಇಂಟೆನ್ಷನ್ ಸೆಟ್ ಮಾಡಿ, ಗೋಲ್ಸ್ ಕ್ರಿಯೇಟ್ ಮಾಡಿ, ಎಲ್ಲ ವಿಜುವಲೈಸ್ ಮಾಡಿ. ಅಂದ್ರೆ ನೀವು ಕನ್ಯಾಕುಮಾರಿಗೆ ಹೋಗ್ಬೇಕು, ಸೊ ಅಲ್ಲಿ ಏನೇನ್ ಮಾಡ್ಬೇಕು ಅದು ವಿಜುವಲೈಸ್ ಮಾಡಿದೀರಾ. ಆಮೇಲೆ ಯಾಕೆ ಹೋಗ್ಬೇಕು, ಹೇಗೆ ಹೋಗ್ಬೇಕು, ಎಲ್ಲದನ್ನು ಆಗಿದೆ. ಇದೆಲ್ಲ ಎಲ್ಲಿ, ಅಪ್ ಟು ನೀವು ಟ್ರೈನ್ ಅಲ್ಲಿ ಬಂದು ಕುತ್ಕೊಳ್ಳೋ ತನಕ. ಆಯ್ತಾ. ಆಫ್ಟರ್ ದ್ಯಾಟ್ ಅಲ್ಲಿಗೆ ಹೋಗೋ ತನಕ ನೀವು ಖಂಡಿತ ಮಲ್ಕೋಬಹುದು, ಮಾತಾಡ್ಬೋದು, ಓಡಾಡ್ಬೋದು, ಏನಾದ್ರೂ ಮಾಡ್ಬೋದು. ನೀವ್ ಏನೇ ಮಾಡಿದ್ರು ಆ ಟ್ರೈನ್ ಹೋಗೋದು ಕನ್ಯಾಕುಮಾರಿಗೆ. ಓಕೆ. ಬಟ್ ಯು ಶುಡ್ ಹ್ಯಾವ್ ದಟ್ ಬಿಲೀಫ್. ಅಕಸ್ಮಾತ್ ಎಲ್ಲಾರು ಒಂದ್ ಪಾಯಿಂಟ್ ಅಲ್ಲಿ, ಅಯ್ಯೋ ಈ ಟ್ರೈನ್ ಮಿಸ್ ಆಗಿ ಯಾವ್ದಾದ್ರು ಬೇರೆ ಪ್ಲೇಸಿಗೆ ಹೋಗ್ಬಿಟ್ರೆ, ಬುಕ್ ಮಾಡಿರೋದು ನೀವೇ, ಗೋಲ್ ಸೆಟ್ ಮಾಡಿರೋದು ನೀವೇ, ವರ್ಕ್ ಮಾಡಿದ್ದು ನೀವೇ, ಸೀಟ್ ಹುಡ್ಕೊಂಡ್ ಬಂದ್ ಖಂಡಿತ ಇದೆ ಅಂತ ಇದ ಕನ್ಫರ್ಮ್ ಆಗಿ ಕುತ್ಕೊಂಡಿದ್ದು ನೀವೇ. ಆಯ್ತಾ. ಅದಾದ್ಮೇಲೆ ಅಯ್ಯೋ ಹೋಗ್ತಾ ಇರ್ಬೇಕಾದ್ರೆ ಟ್ರೈನಿಗೆ ಏನಾದ್ರೂ ಆಗ್ಬಿಟ್ರೆ, ಅಥವಾ ಹೋಗ್ತಾ ಇರ್ಬೇಕಾದ್ರೆ ಯಾರೋ ಬಂದ್ ನನ್ನೇ ಕರ್ಕೊಂಡು ಹೋಗ್ಬಿಟ್ರೆ, ಏನೇನೋ ತಲೆಯಲ್ಲಿ ಯಾಕೆ ಥಿಂಕ್ ಮಾಡ್ತೀರಾ. ಓಕೆ. ಸೊ ಫಸ್ಟ್ ಗೋಲ್ ಸೆಟ್ ಮಾಡಿದೀರಾ, ಎಲ್ಲ ಆಯ್ತು. ಬಿಲೀವ್ ಇನ್ ಯೋರ್ ಸೆಲ್ಫ್. ಖಂಡಿತ ನಾನು ರೈಟ್ ಟ್ರೈನಿಗೆ ಬಂದು ಕುತ್ಕೊಂಡಿದ್ದೀನಿ, ರೈಟ್ ಪ್ಲೇಸಲ್ಲೇ ಬಂದು ಕುತ್ಕೊಂಡಿದ್ದೀನಿ. ಎನ್ಶೋರ್ ದ್ಯಾಟ್. ಅಂಡ್ ದೆನ್ ಸ್ಟ್ರೆಸ್ ಫ್ರೀ. ಆಯ್ತಾ. ಆಮೇಲೆ ಆರಾಮಾಗಿ ಇರ್ಬಿಡಿ. ಆಯ್ತಾ. ಸೊ ಖುಷಿಯಾಗಿ ಜರ್ನಿನ ಎಂಜಾಯ್ ಮಾಡ್ತಾ ಹೋಗಿ. ಇದನ್ನ ನಾನು ಹೇಳ್ತೀನಿ, ಎಂಜಾಯ್ ದ ಜರ್ನಿ. ಇದು ಪದೇ ಪದೇ ಹೇಳ್ತಾ ಹೋಗ್ತೀನಿ ನಾನು, ಮತ್ತೆ ಮತ್ತೆ ರಿಮೈಂಡ್ ಮಾಡ್ತೀನಿ, ಯಾಕಂದ್ರೆ ಕೆಲವೊಬ್ರು ಮರ್ತು ಹೋಗ್ತೀರಾ. ಎಲ್ಲ ಮತ್ತೆ ಹೋಗ್ಬಿಟ್ಟು ಮತ್ತೆ ನಿಮ್ಮ ಸೇಮ್ ಓಲ್ಡ್ ಪ್ಯಾಟ್ರನ್ಗೆ ಹೋಗಿ ಕುತ್ಕೊಂಡ್ಬಿಡ್ತೀರಾ. ಅಯ್ಯೋ ನಂಗೆ ಅದಾಯ್ತು, ಅಯ್ಯೋ ನಂಗೆ ಇದಾಯ್ತು, ಮನೇಲಿ ಪ್ರಾಬ್ಲಮ್ ಆಯ್ತು, ಅದೆಲ್ಲಾನು ಬರ್ತಾ ಹೋಗುತ್ತೆ ಅಲ್ವಾ. ಸೊ ಅದಕ್ಕೆ ಅದೆಲ್ಲದನ್ನ ಮೀರಿ ನಿಮ್ಮ ಕಾನ್ಸಂಟ್ರೇಷನ್ ಎಲ್ಲಿರ್ಬೇಕು, ನಿಮ್ಮ ಡೆಸ್ಟಿನೇಷನ್ ಬಗ್ಗೆ ನಿಮ್ಗೆ ನಂಬಿಕೆ ಇರಬೇಕು. ಓಕೆ, ನಾನು ರೈಟ್ ಪಾತಲ್ಲಿ ಇದ್ದೀನಿ ಅಲ್ವಾ. ಸೊ ಆಮೇಲೆ ಏನಾಗ್ಬೇಕು ನಿಮ್ಗೆ, ಜಸ್ಟ್ ಎಂಜಾಯ್ ದ ಜರ್ನಿ, ಗೋ ಆನ್ ಎಂಜಾಯಿಂಗ್ ದ ಜರ್ನಿ. ಜರ್ನಿಲಿ ಏನೇನ್ ಓಕೆ ಟ್ರೈನ್ ಅಲ್ಲಿ ಏನೇನ್ ಬರುತ್ತೆ ಅದನ್ನ ನೋಡ್ತೀರಾ, ತಗೋತೀರಾ, ಆ ಕಡೆ ಈ ಕಡೆ ಎಲ್ಲ ಸೀನರಿ ನೋಡ್ತೀರಾ ಅಲ್ವಾ. ಸೊ ಈ ತರ ಎಂಜಾಯ್ ದ ಜರ್ನಿ. ಓಕೆ. ಎಸ್, ರೆಕಾರ್ಡಿಂಗ್ ಸಿಗುತ್ತೆ, ಖಂಡಿತ ರೆಕಾರ್ಡ್ ಆಗ್ತಾ ಇದೆ. ಯು ಕ್ಯಾನ್ ಲೀವ್ ಇಫ್ ಯು ಆರ್ ಇನ್ ಹಾಸ್ಪಿಟಲ್ ವೈಷ್ಣವಿ. ಓಕೆ ರೈಟ್. ಸೊ ಎಂಜಾಯ್ ದ ಜರ್ನಿ.
ಎಲ್ಲ ಇಡೀ ಜರ್ನಿನ ಎಂಜಾಯ್ ಮಾಡಿ. ಇದು ಪ್ರೆಗ್ನೆನ್ಸಿ ಬ್ಯಾಚ್ ಅವ್ರು ತುಂಬಾ ನೆನ್ಪಿಟ್ಕೋಬೇಕಾದ ವಿಷಯ. ಪ್ಲಾನಿಂಗ್ ಬ್ಯಾಚ್ ಅವರು ಖಂಡಿತ ಇದನ್ನ ಫಾಲೋ ಮಾಡ್ತಾ ಇದ್ದಾರೆ, ನಾನು ಅದನ್ನ ನೋಡ್ತಾ ಇದ್ದೀನಿ. ಓಕೆ, ದೇ ಆರ್ ಎಂಜಾಯಿಂಗ್ ದ ಜರ್ನಿ ವೆರಿ ಬ್ಯೂಟಿಫುಲಿ. ತುಂಬಾ ಅರ್ಥಪೂರ್ಣವಾಗಿ ಅವರು ಅವರ ದಿನಚರಿನ ಚೇಂಜ್ ಮಾಡ್ಕೊಂಡಿದ್ದಾರೆ. ನಂಗೆ ಗೊತ್ತಿಲ್ಲ ಪ್ರೆಗ್ನೆನ್ಸಿ ಬ್ಯಾಚ್ ಅವ್ರು ಎಷ್ಟು ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು. ಪ್ಲಾನಿಂಗ್ ಅಲ್ಲಿ ನಾವು ತುಂಬಾ ಡಿಸ್ಕಸ್ ಮಾಡ್ತೀವಿ. ಸೊ ದೇ ಶೇರ್ ಟೂ ಮೆನಿ ಥಿಂಗ್ಸ್, ಆಯ್ತಾ. ಸೊ ಅದಕ್ಕೆ ನಂಗೆ ಗೊತ್ತಾಗ್ತಾ ಇದೆ ಪ್ರೆಗ್ನೆನ್ಸಿ ಅವ್ರದ್ದು ಅಪ್ಡೇಟ್ಸ್ ಸ್ವಲ್ಪ ಕಮ್ಮಿ ಇದೆ. ಪ್ಲೀಸ್ ಅಪ್ಡೇಟ್ ಮಾಡ್ತಾ ಇರಿ ನಂಗೆ ನಿಮ್ಮ ಜರ್ನಿ ಬಗ್ಗೆ. ಓಕೆ, ಸೊ ದೇ ಆರ್ ರೀಡಿಂಗ್ ವೆರಿ ಗುಡ್ ಬುಕ್ಸ್, ಆಯ್ತಾ. ಒಂಥರ ಅದನ್ನ ಜಸ್ಟ್ ತುಂಬಾನೇ ಇದ್ರಲ್ಲಿ ಸೀರಿಯಸ್ ಆಗಿ ತಗೊಂಡು ಅವರು ಎಂಜಾಯ್ ಮಾಡ್ತಾ ತುಂಬಾ ಚೆನ್ನಾಗಿ ಒಂದು ಹೆಲ್ದಿ ಕಾಂಪಿಟೇಷನ್ ಆಗಿ ತಗೊಂಡು ಎಲ್ಲರೂ ನಾನ್ ಫಸ್ಟ್ ಮುಗಿಸ್ಬೇಕು, ನಾನ್ ಜಾಸ್ತಿ ಓದ್ಬೇಕು, ನಾನ್ ಜಾಸ್ತಿ ತಿಳ್ಕೊಬೇಕು, ಮಗು ಬರೋಕ್ ಮುಂಚೆ ಇಷ್ಟನ್ನು ಮುಗಿಸ್ಬಿಡ್ಬೇಕು, ಅಷ್ಟು ಕರೇಜಿಯಸ್ ಆಗಿ ಅಷ್ಟು ಚೆನ್ನಾಗಿ ಅವರು ಅದನ್ನ ಸ್ಪೋರ್ಟಿವ್ ಆಗಿ ತಗೊಂಡು ಮಾಡ್ತಾ ಹೋಗ್ತಾ ಇದ್ದಾರೆ. ಸೊ ಅದೇ ಒಂದು ಎನರ್ಜಿ ನನಗೆ ಪ್ರೆಗ್ನೆನ್ಸಿ ಬ್ಯಾಚ್ ಅಲ್ಲೂ ಬೇಕು. ಓಕೆ, ನಾನು ಅಕೌಂಟಬಿಲಿಟಿ ಪಾರ್ಟ್ನರ್ಸ್ ಮಾಡಿದ್ದೀನಿ. ಅಂಡ್ ನಿಮಗೆ ಐ ಡೋಂಟ್ ನೋ ವೆದರ್ ಯು ಆರ್ ಫಾಲೋಯಿಂಗ್ ಆರ್ ನಾಟ್. ಯಾಕೆ ಅಕೌಂಟಬಿಲಿಟಿ ಪಾರ್ಟ್ನರ್ಸ್ ಅಂದ್ರೆ ಯಾರ್ಯಾರಿಗಿಲ್ಲ ಖಂಡಿತ ನಂಗೆ ಮೆಸೇಜ್ ಮಾಡಿ ನಾನು ಮಾಡ್ತೀನಿ. ಓಕೆ, ಸೊ ಅಕೌಂಟಬಿಲಿಟಿ ಪಾರ್ಟ್ನರ್ಸ್ ಅಂದ್ರೆ ನೀವು ಅಕಸ್ಮಾತ್ ಕೆಲವೊಂದು ಫಾರ್ ಎಕ್ಸಾಂಪಲ್ ಲಿಂಕ್ ಸಿಗ್ತಾ ಇಲ್ಲ ಇವತ್ತು ಕ್ಲಾಸ್ ಜಾಯ್ನ್ ಆಗಕ್ಕೆ, ಅಥವಾ ಮೇ ಬಿ ಏನೋ ಟೆಕ್ನಿಕಲ್ ಇಶ್ಯೂನೋ, ಅಥವಾ ಬೇರೆ ಏನೋ ಸಪೋರ್ಟ್ ನಿಮ್ಗೆ ಬೇಕಾಗಿರ್ಬೋದು, ಅಥವಾ ಬೇರೆ ಯಾವ್ದೋ ಬುಕ್ ಸಜೆಷನ್ಸ್, ಅಥವಾ ನಾನು ಕೊಟ್ಟಿರೋ ಬೋನಸ್ ಸಿಗ್ತಾ ಇಲ್ಲ. ಸೊ ಆ ಥರದ್ದು ಏನಾದರೂ ಇದ್ರೆ ನೀವು ಡಿಸ್ಕಸ್ ಮಾಡ್ಬೋದು, ಆಯ್ತಾ. ಸೊ ಮೆನಿ ಪ್ರಾಬ್ಲಮ್ಸ್ ನೀವು ನಿಮ್ಮಲ್ಲೇ ಸಾಲ್ವ್ ಮಾಡ್ಕೊಳ್ಳೋ ಅಂಥದ್ದು ಇರುತ್ತೆ, ನನ್ನ ತನಕ ಬರುವಂಥ ಅವಶ್ಯಕತೆ ಇರೋದಿಲ್ಲ. ಸೊ ಅಂಥದ್ದನ್ನ ನಿಮ್ಗೆ ನೀವೇ ಸಾಲ್ವ್ ಮಾಡ್ಕೋಬಹುದು. ಅಂಡ್ ಯು ವಿಲ್ ಬಿ ಅಪ್ಲಿಫ್ಟಿಂಗ್ ಈಚ್ ಅದರ್, ಆಯ್ತಾ. ಸೊ ನೀವು ಅವರಿಗೆ ಮೋಟಿವೇಟ್ ಮಾಡಬೇಕು, ನೀವು ಏನ್ ಮಾಡ್ತಾ ಇದ್ದೀರಾ, ರೈಟ್ ಪಾತಲ್ಲಿ ಇದ್ದೀರಾ, ಒಳ್ಳೆ ಬುಕ್ಸ್ ಓದ್ತಾ ಇದ್ದೀರಾ, ಟಾಸ್ಕ್ ಮಾಡ್ತಾ ಇದ್ದೀರಾ, ಎಲ್ಲಾನು ಫಾಲೋ ಅಪ್ ಮಾಡಬೇಕು. ಅಕಸ್ಮಾತ್ ಇನ್ನೊಬ್ರಿಗೆ ಮಾಡಿಲ್ಲ ಅಂತಂದ್ರೆ ಯಾಕೆ ಮಾಡಿಲ್ಲ, ಏನಾಯ್ತು, ಏನಾದ್ರೂ ಪ್ರಾಬ್ಲಮ್ ಆಯ್ತಾ, ಮನೇಲಿ ಏನಾದ್ರೂ ಪ್ರಾಬ್ಲಮ್. ಸೊ ನೀವು ಅವ್ರನ್ನ ಕೇಳಿ ಅವ್ರಿಗೆ ಒಂದು ಸಪೋರ್ಟ್ ಆಗಿ ನಿಂತ್ಕೊಳ್ತಾ ಹೋಗ್ತೀರಾ. ಓಕೆ, ಸೊ ಯಾವಾಗ ನಾವು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ತೀವೋ ಅವಾಗ ಡಿಸಪಾಯಿಂಟ್ಮೆಂಟ್ಸ್ ಇರುತ್ತೆ. ಬಟ್ ಯು ಆರ್ ನಾಟ್ ಎಕ್ಸ್ಪೆಕ್ಟಿಂಗ್ ಎನಿಥಿಂಗ್ ಹಿಯರ್. ಇಲ್ಲಿ ನಿಮ್ಮ ಕೆಲಸ ಆಡ್ ವ್ಯಾಲ್ಯೂ. ಓಕೆ, ಆಡ್ ವ್ಯಾಲ್ಯೂ ಟು ದ ಪರ್ಸನ್ ಇನ್ ಫ್ರಂಟ್ ಆಫ್ ಯು. ಏನೋ ಒಂದು ಪಾಯಿಂಟ್ ನೆನಪಾಗುತ್ತೆ, ನಾನು ಹೇಳಿದ್ದು ಎಲ್ಲೋ ಓದಿದ್ದು ಅವ್ರಿಗೆ ಹೇಳ್ತೀರಾ, ಮೋಟಿವೇಟ್ ಮಾಡ್ತೀರಾ, ಆಯ್ತಾ. ಸೊ ನನ್ನ ಪ್ರಾಬ್ಲಮ್ ಸಾಲ್ವ್ ಆಗ್ಲಿ ಅಂತ ನೀವು ಕಾಲ್ ಮಾಡಿ ಮಾತಾಡೋದು ಅಥವಾ ಮೆಸೇಜ್ ಮಾಡೋದು ಅಲ್ಲ. ಅವರ ಪ್ರಾಬ್ಲಮ್ಸ್ ಏನು ಕೇಳೋಣ, ಅದಕ್ಕೆ ಏನಾದ್ರೂ ಸೊಲ್ಯೂಷನ್ ಕೊಡ್ಬೋದಾ ನೋಡೋಣ, ಅಲ್ವಾ. ಅಕಸ್ಮಾತ್ ನಂಗೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ಮ್ಯಾಮ್ ಕೇಳಿ ಹೇಳೋಣ, ಮ್ಯಾಮ್ ನನ್ನ ಪಾರ್ಟ್ನರಿಗೆ ಈ ತರ ಪ್ರಾಬ್ಲಮ್ ಇದೆಯಂತೆ, ಇದಕ್ಕೆ ಏನಾದ್ರೂ ಸೊಲ್ಯೂಷನ್ ಇದೆಯಾ. ಸೊ ಐ ಫೀಲ್ ವೆರಿ ಹ್ಯಾಪಿ ನೀವು ಆ ಕ್ವೆಶನ್ ಕೇಳಿದಾಗ. ಓಕೆ, ಸೊ ಆ ಥರ ನೀವು ಒಬ್ರಿಗೊಬ್ರು ಒಂದು ಗುಡ್ ಫ್ರೆಂಡ್ಸ್ ತರ, ಅಕೌಂಟಬಿಲಿಟಿ ಪಾರ್ಟ್ನರ್ಸ್ ತರ ಇರಬೇಕು. ಓಕೆ, ದಿಸ್ ವರ್ಕ್ಸ್ ಲೈಕ್ ವಂಡರ್ಸ್. ಟು ಬಿ ಫ್ರ್ಯಾಂಕ್ ವಿತ್ ಯು, ನಾನೇ ಎಷ್ಟೋ ಪ್ರೋಗ್ರಾಮ್ಸ್ ಅಟೆಂಡ್ ಮಾಡಿದ್ದೀನಿ, ನಾನೇ ಕೋಚಿಂಗ್ಸ್ ತಗೊಂಡಿದ್ದೀನಿ, ಲೈಫ್ ಕೋಚಿಂಗ್ ಆಗಿರ್ಬೋದು, ಬಿಸ್ನೆಸ್ ಕೋಚಿಂಗ್ ಆಗಿರ್ಬೋದು, ಎಲ್ಲದರಲ್ಲೂ ಅಕೌಂಟಬಿಲಿಟಿ ಪಾರ್ಟ್ನರ್ ಅನ್ನೋದು ತುಂಬಾ ಇಂಪಾರ್ಟೆಂಟ್, ಆಯ್ತಾ. ಸೊ ಈ ಜರ್ನಿಲಿ ನೀವು ಇದನ್ನ ಫಾಲೋ ಮಾಡಿದ್ರೆ ಇನ್ನೂ ಚೆನ್ನಾಗಿ ವರ್ಕೌಟ್ ಆಗ್ತಾ ಹೋಗುತ್ತೆ, ಆಯ್ತಾ. ಸೊ ಇವತ್ತಿನ ದಿನ ನಾನು ನನ್ನ ಮಗುವಿನ ಪ್ರೋಗ್ರೆಸ್ಗೋಸ್ಕರ ಏನ್ ಮಾಡಿದೆ, ಬಿಫೋರ್ ಸ್ಲೀಪಿಂಗ್ ಎಲ್ಲರೂ ಇದನ್ನ ಕೇಳ್ಕೋಬೇಕು. ಇವತ್ತು ನನ್ನ ಫರ್ಟಿಲಿಟಿ ಜರ್ನಿಗೆ ಹೆಲ್ಪ್ ಆಗುವಂಥದ್ದು ನಾನು ಏನ್ ಮಾಡಿದೆ ಮಲ್ಗೋಕ್ ಮುಂಚೆ. ಓಕೆ, ಕ್ವೆಶ್ಚನ್ ಯೋರ್ ಸೆಲ್ಫ್. ಇವತ್ತಿನ ದಿನ ಎವ್ರಿಥಿಂಗ್ ಹ್ಯಾಪನ್ ಸ್ಟೆಪ್ ಬೈ ಸ್ಟೆಪ್ ಅಲ್ವಾ, ಒಂದೇ ಸರಿಗೆ ಎಲ್ಲದೂ ಆಗಲ್ಲ. ಬಟ್ ನೀವು ರೈಟ್ ಪಾತಲ್ಲಿ ಇದ್ದೀರಾ, ರೈಟ್ ಎಫರ್ಟ್ ಹಾಕ್ತಾ ಇದ್ದೀರಾ, ಅದು ವರ್ಕ್ ಆಗ್ತಾ ಇದೆಯಾ, ಅದನ್ನ ಖಂಡಿತ ನೋಡ್ಕೋತಾ ಹೋಗ್ಬೇಕು, ಆಯ್ತಾ. ಸೊ ಇವತ್ತು ನಾನು ನನ್ನ ಮಗುವಿಗೋಸ್ಕರ ಅಥವಾ ನನ್ನ ಫರ್ಟಿಲಿಟಿ ಜರ್ನಿಗೋಸ್ಕರ ಏನ್ ಮಾಡಿದೆ, ಆಯ್ತಾ. ಎಲ್ಲರೂ ಕ್ವೆಶ್ಚನ್ ಮಾಡ್ಕೋಬೇಕು ಇದನ್ನ ಬಿಫೋರ್ ಸ್ಲೀಪ್. ಓಕೆ, ಸೊ ಅಕಸ್ಮಾತ್ ಏನಾದ್ರೂ ಇನ್ನ ಜಾಸ್ತಿ ಮಾಡ್ಬೇಕು ಅನ್ಸಿದ್ರೆ ಖಂಡಿತ ಮಾಡಿ, ಗೊತ್ತಾಗ್ತಿಲ್ಲ ಅಂದ್ರೆ ನಂಗೂ ಮೆಸೇಜ್ ಮಾಡಿ. ಓಕೆ, ಸೊ ಈ ತರ ನಾನು ತುಂಬಾ ಟಿಪ್ಸ್ ನ ಕ್ಲಾಸಲ್ಲೂ ಶೇರ್ ಮಾಡ್ತಾ ಇದ್ದೀನಿ. ಸೊ ಯು ಶುಡ್ ಜಸ್ಟ್ ಹ್ಯಾವ್ ಟು ಇಂಪ್ಲಿಮೆಂಟ್ ಅಷ್ಟೇ. ಓಕೆ, ಸೊ ಅದನ್ನ ಇಂಪ್ಲಿಮೆಂಟ್ ಮಾಡಿದ್ರೆ ಮಾತ್ರ ರಿಸಲ್ಟ್ ಸಿಗೋದು. ಸುಮ್ಮನೆ ರಿವೈರ್ ಮಾಡಿ ಹೇಳಿದ್ರೆ ಆಗಲ್ಲ. ದೇರ್ ಆರ್ ಸೋ ಮೆನಿ ಥಿಂಗ್ಸ್, ಆಯ್ತಾ. ಹೆಂಗೆ ನಿಮ್ಮ ಬ್ರೈನ್ ಪ್ಯಾಟರ್ನ್ಸ್ ನ ರಿವೈರ್ ಮಾಡ್ತಾ ಹೋಗ್ಬೋದು, ಅಥವಾ ನಿಮ್ಮ ಮಗುವಿನ ಪ್ಯಾಟರ್ನ್ಸ್ ನ ಕ್ರಿಯೇಟ್ ಮಾಡ್ತಾ ಹೋಗ್ಬೋದು, ಅದಕ್ಕೆಲ್ಲ ಅಫರ್ಮೇಶನ್ಸ್ ಬೆಸ್ಟ್ ಸೊಲ್ಯೂಷನ್ಸ್, ಆಯ್ತಾ. ಸೊ ನೀವು ಯಾವಾಗ ಅಫರ್ಮೇಶನ್ಸ್ ಮಾಡ್ತಾ ಇದ್ದೀರಾ, ಯು ಶುಡ್ ಫೀಲ್ ಇಟ್,
ಆಯ್ತಾ? ಸೊ ಯಾವಾಗ ನೀವು ಫೀಲ್ ಮಾಡ್ತಾ ಅದನ್ನ ನಂಬಿ ಖಂಡಿತ ಇದಾಗುತ್ತೆ ಅನ್ನೋ ಒಂದು ವಿಶ್ವಾಸದಲ್ಲಿ ಮಾಡ್ತಾ ಹೋಗ್ತಿರೋ, ಅವಾಗ ಖಂಡಿತ ವರ್ಕೌಟ್ ಆಗುತ್ತೆ. ನಿಮ್ಮ ಬ್ರೈನ್ ಪ್ಯಾಟರ್ನ್ಸ್ ಚೇಂಜ್ ಆಗುತ್ತೆ, ನಿಮ್ಮ ಮಗುವಿನ ವೈರಿಂಗ್ ಚೆನ್ನಾಗಾಗ್ತಾ ಇರುತ್ತೆ. ಓಕೆ, ವೆನ್ ಯು ಬಿಲೀವ್ ಐ ಆಮ್ ಕಾನ್ಫಿಡೆಂಟ್, ನಿಮ್ಮ ಮಗು ಕೂಡ ಆ ಕಾನ್ಫಿಡೆನ್ಸ್ನ ಫೀಲ್ ಮಾಡಬೇಕು ಅಲ್ವಾ? ಸೊ ವೆನ್ ಯು ಬಿಲೀವ್ ಐ ಆಮ್ ಕರೇಜ್, ಮಗು ಕೂಡ ಅದನ್ನ ಫೀಲ್ ಮಾಡಬೇಕು ಅಲ್ವಾ? ಸೊ ಇದನ್ನೆಲ್ಲ ನಾನು ಮಗು ಅಂತ ಹೇಳ್ತಾ ಇದ್ದೀನಿ, ಪ್ಲಾನಿಂಗ್ ಅವರು ನಿಮ್ಮ ಸ್ಪರ್ಮ್ ಆರ್ ಎಗ್ ಇದರ ಮೇಲೆ ಕೂಡ ಇದೇ ಪ್ಯಾಟರ್ನೇ ವರ್ಕ್ ಆಗೋದು. ಆಯ್ತಾ? ನಾನು ಮೊದಲೇ ಹೇಳಿದ್ದೀನಿ, ಸ್ಪರ್ಮ್ ಇಸ್ ಕ್ಯಾರಿಯಿಂಗ್ ದ ಪ್ಯಾಟ್ರನ್ಸ್, ಎಗ್ ಇಸ್ ಕ್ಯಾರಿಯಿಂಗ್ ದ ಪ್ಯಾಟ್ರನ್ಸ್. ಆಯ್ತಾ? ನಿಮ್ಮ ಪ್ಯಾಟ್ರನ್ಸ್ ಏನಿದೆ ಅದನ್ನೆಲ್ಲಾನು ಸ್ಪರ್ಮ್ ಆಗಿರ್ಬೋದು, ಎಗ್ ಆಗಿರ್ಬೋದು, ಕ್ಯಾರಿ ಮಾಡ್ತಾ ಇರುತ್ತೆ ಥ್ರೂ ಕ್ರೋಮೋಸೋಮ್ಸ್ ಅಂಡ್ DNA. ಆಯ್ತಾ? ಮೈನ್ಯೂಟ್ ಫಾರ್ಮ್ ಅಲ್ಲಿ. ಓಕೆ, ಸೊ ಅದೇ ಥರನೇ ಮಗು ನೆಕ್ಸ್ಟ್ ಫಾರ್ಮ್ ಆಗೋದು. ಓಕೆ, ಸೊ ಅದಕ್ಕೆ ಪ್ರೆಗ್ನೆನ್ಸಿ ಅವ್ರಿಗೆ ಏನು ಹೇಳ್ತಾ ಇದ್ದೀನೋ ಪ್ಲಾನಿಂಗ್ ಅವ್ರಿಗೂ ಖಂಡಿತ ಸೇಮ್ ರೆಫರ್ಸ್ ಟು ಯು. ಓಕೆ, ಸೊ ನಿಮ್ಮ ಮಗು ಮೈನ್ಯೂಟ್ ಫಾರ್ಮ್ ಅಲ್ಲಿ ಇವಾಗ ಆಲ್ರೆಡಿ ಇದೆ. ಓಕೆ, 50% ನಿಮ್ಮಲ್ಲಿದೆ, ಇನ್ನ 50% ನಿಮ್ಮ ಮನೆಯವರಲ್ಲಿದೆ. ಸೊ ಅದು ಎರಡು ಕಂಬೈನ್ ಆದ್ಮೇಲೆ ಇನ್ನೂ ಒಂದು ಬರಬೇಕು, ಏನು ಅಂದ್ರೆ ಸೋಲ್. ಶುಕ್ರ ಶೋಣಿತ್ ಜೀವ ಸಂಯೋಗಿ ಅಲ್ವಾ? ನಾ ಹೇಳಿದ್ದೀನಿ, ಶುಕ್ರ ಶೋಣಿತ್ ಜೀವ ಸಂಯೋಗಿ. ಶುಕ್ರ ಅಂದ್ರೆ ನಮ್ಮ ಮೊಟ್ಟೆ ಅಲ್ವಾ? ಶೋಣಿತ ಅಂದ್ರೆ ವೀರ್ಯಾಣು. ಓಕೆ, ಅಂಡಾಣು ಪ್ಲಸ್ ವೀರ್ಯಾಣು ಪ್ಲಸ್ ಜೀವ. ಜೀವ ಇಸ್ ಸೋಲ್. ಸೊ ನೀವು ಮೂರು ಫ್ಯಾಕ್ಟರ್ಸ್ ಮೇಲೆ ಕೂಡ ವರ್ಕ್ ಮಾಡಬೇಕು ಅಲ್ವಾ? ಸೊ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ನಿಮ್ಮ ದೇಹದ ಮೇಲೆ, ಮನಸ್ಸಿನ ಮೇಲೆ, ಪ್ಯಾಟರ್ನ್ಸ್ ಮೇಲೆ ವರ್ಕ್ ಮಾಡ್ತಾ ಹೋದಷ್ಟು ದ ಜರ್ನಿ ವಿಲ್ ಬಿ ಈಸಿಯರ್. ಓಕೆ, ಸೊ ಇವಾಗ ಬೆಳಕಿನ ಹಬ್ಬ ದೀಪಾವಳಿ ಮೊನ್ನೆ ತಾನೇ ಆಗಿದೆ, ಇನ್ನ 2 ದಿನ ಇದೆ. ಅಕಾರ್ಡಿಂಗ್ ಟು ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಒಂದು 5 ದಿನ 7 ದಿನ ಈ ತರ ನಾವು ಹಬ್ಬ ಸ್ಟಾರ್ಟ್ ಆಗೋಕ್ಕೂ 2 ದಿನ ಮುಂಚೆ ಧನತೆರಸ್ ಇಂದಾನು ಸ್ಟಾರ್ಟ್ ಆಗುತ್ತೆ. ಅದು ನಾರ್ತ್ ಅಲ್ಲಿ ಜಾಸ್ತಿ ಮಾಡ್ತಾರೆ. ಓಕೆ, ಸೌತ್ ಅಲ್ಲಿ ಅಷ್ಟಿಲ್ಲ. ಓಕೆ, ಬಟ್ ಹಬ್ಬ ಆದ್ಮೇಲೆ 2 ದಿನ ಸೌತ್ ಅಲ್ಲಿ ಮಾಡ್ತಾರೆ, ಅಂದ್ರೆ ವರ್ಷದೊಡ್ಕು ಆ ಥರ ಎಲ್ಲ ಮಾಡ್ತಾರೆ. ಓಕೆ, ಸೊ ಈ ಥರ. ಬಟ್ 3 ದಿನ ಅಂತೂ ಕಂಪಲ್ಸರಿ ಎಲ್ಲರೂ ಆಲ್ಮೋಸ್ಟ್ ಮಾಡಿರ್ತೀರ, ಏನಿಲ್ಲ ಅಂದ್ರೂ ಅಟ್ಲೀಸ್ಟ್ 1 ದಿನ ಮಾಡಿರ್ತೀರ. ಬಟ್ ಕ್ರ್ಯಾಕರ್ಸ್ ಅಂತೂ 1 ತಿಂಗಳು ಮುಂಚೆ 1 ತಿಂಗಳು ಆದ್ಮೇಲೆ ತನಕನೂ ಕಂಟಿನ್ಯೂ ಆಗುತ್ತೆ. ವಿ ಆರ್ ನಾಟ್ ಟಾಕಿಂಗ್ ಅಬೌಟ್ ಕ್ರ್ಯಾಕರ್ಸ್. ಆಯ್ತಾ? ಪಟಾಕಿ ಬಗ್ಗೆ ಮಾತಾಡ್ತಿಲ್ಲ, ಬಟ್ ದೀಪಗಳ ಬಗ್ಗೆ, ಅದು ಬೆಳಗುವಂತಹ ಜ್ಯೋತಿ ಬಗ್ಗೆ ಮಾತಾಡ್ತಾ ಇದ್ದೇವೆ. ಓಕೆ, ಸೊ ಯಾಕೆ ಇದನ್ನೆಲ್ಲ ಆಚರಣೆ ಮಾಡಬೇಕು? ಯಾರಾದ್ರೂ ಕೆಲವೊಂದು ಪಾಯಿಂಟ್ಸ್ನ ಶೇರ್ ಮಾಡೋದಾದ್ರೆ, ಈವನ್ ಯು ಕ್ಯಾನ್ ಟಾಕ್ ಇನ್ ಫ್ರಂಟ್ ಆಫ್ ಮೀ, ಅಥವಾ ಚಾಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ, ದೀಪಾವಳಿ ಯಾಕೆ ಹಬ್ಬನ ಆಚರಿಸ್ತೀರಾ, ಆಚರಣೆ ಮಾಡಿದೀರಾ? ಓಕೆ, ಹೇಳಿ ಪವಿತ್ರ ಅವರು. ಇದರಲ್ಲಿ ಸೈಂಟಿಫಿಕ್ ಆಗಿ ಹೇಳ್ಬೇಕು ಅಂದ್ರೆ, ನಮ್ಮಲ್ಲಿರೋ ನೆಗೆಟಿವ್ ಎನರ್ಜಿ, ನಮ್ಮ ಮನೆಯಲ್ಲಿರೋ ನೆಗೆಟಿವ್ ಎನರ್ಜಿ ದೀಪ ಬೆಳಕು ಮೂಲಕ ಹೋಗ್ಲಿ ಹೊರಗೆ, ಪಾಸಿಟಿವ್ ಎನರ್ಜಿ ಗೇನ್ ಆಗ್ಲಿ ಅಂತ ಮಾಡ್ತೀವಿ. ಆಮೇಲೆ ಇದರಲ್ಲಿ ಹಿಸ್ಟೋರಿಕಲ್ ಅಂದ್ರೆ, ಹಿಂದೆ ನರಕಾಸುರನ ಆ, ವಧೆ ಮಾಡಿದ್ದಕ್ಕೆ ಬಲಿಪಾಂಡ್ಯಮಿ ಅಂತ ಆಚರಿಸ್ತಿದ್ದಾರೆ. ಅದೇ ತರ ರಾಕ್ಷಸರನ ಅಂದ್ರೆ ನಮ್ಮಲ್ಲಿರುವಂತಹ ರಾಕ್ಷಸ ಗುಣ ಎಲ್ಲ ಹೀಲ್ ಆಗ್ಲಿ, ನಾವೊಂದು ಇದಕ್ಕೆ ಪಾಸಿಟಿವ್ ಎನರ್ಜಿ ಗೇನ್ ಆಗ್ಲಿ ಮನೆಯಲ್ಲಿ ಅಂತ. ಕೊರೋನಾ ಬಂದಾಗ ನರೇಂದ್ರ ಮೋದಿ ಅವರು ಸಹ ಮಾಡಿದ್ರು ಮೇಡಮ್, ಎಲ್ಲಾರು ದೀಪ ಹಚ್ಚಿ ಅಂದ್ರೆ ಎನರ್ಜಿ. ಆ ಅವಾಗ ನಮಗೆ ಗೊತ್ತಿರ್ಲಿಲ್ಲ ಏನಿದು ದೀಪ ಹಚ್ಚುತ್ತಾರೆ ಅಂತಂತ. ಅಂದ್ರೆ ಪ್ರತಿ ಮನೆಗೂ ದೀಪ ಹಚ್ಚಿದ್ರೆ ಟೋಟಲಿ ಒಂದು ಎನರ್ಜಿ ಗೇನ್ ಆದ್ರೆ ಹೀಲ್ ಆಗ್ಬೋದು ಅನ್ನೋ ಒಂದು, ಎಲ್ಲರ ಮೈಂಡ್ ಅಲ್ಲೂ ಪಾಸಿಟಿವ್ ಎನರ್ಜಿ ಬರ್ಲಿ ಅಂತ ಅದ್ ಮಾಡ್ತಿದ್ರು ಅಂತ ಇತ್ತೀಚೆಗೆ ಗೊತ್ತಾಗ್ತದೆ. ಹೌದು. ಓಕೆ, ಥ್ಯಾಂಕ್ ಯು ಫಾರ್ ಶೇರಿಂಗ್. ಅದರಲ್ಲೂ ಕೊರೋನಾ ಟೈಮ್ದು ನೀವು ನೆನ್ಪು ಮಾಡ್ಕೊಂಡ್ರಿ. ಆ, ನಂದು ಒಂದು ಹೌದು ವೆರಿ ಸ್ವೀಟ್ ಮೆಮೊರಿ ಇದೆ. ಕೊರೋನಾ ಟೈಮಲ್ಲಿ ನಾನು ಫಸ್ಟ್ ಬೇಬಿ ಪ್ರೆಗ್ನೆನ್ಸಿ ಆ ಟೈಮಲ್ಲಿ ತುಂಬಾ ನೆಗೆಟಿವಿಟಿ ಎಲ್ಲರಿಗೂ ಗೊತ್ತಿದೆ. ಸೊ ಅದರಲ್ಲೂ ಪ್ರೆಗ್ನೆನ್ಸಿ ಇದ್ದವ್ರಿಗೆ ಮಗುಗೆ ಬಂದ್ಬಿಟ್ರೆ, ಅಕಸ್ಮಾತ್ ಆಫ್ಟರ್ ಡೆಲಿವರಿ ಮಗುಗೆ ಕೊರೋನಾ ಬಂದ್ರೆ, ಅಥವಾ ನಮ್ಮನ್ನ ಮಗುನ ಸಪ್ರೇಟ್ ಇಟ್ರೆ, ತುಂಬಾನೇ ಅವಾಗ ಕ್ವೆಶನ್ಸ್ ಕಾಡ್ತಾ ಇತ್ತು. ಇವನ್ ನನ್ನ ಬುಕ್ಕಲ್ಲೂ ಎಷ್ಟೋ ಮೆನ್ಷನ್ ಮಾಡಿದ್ದೀನಿ ನಾನು, ಓದಿದವ್ರಿಗೆ ಗೊತ್ತಿರ್ಬೋದು. ಸೊ ಆ ಟೈಮಲ್ಲಿ ಮಧ್ಯದಲ್ಲಿ ದೀಪಾವಳಿ, ದೀಪ ಇಟ್ಕೊಂಡು ಎಲ್ಲರೂ ದೀಪಾವಳಿ ಇರ್ಲಿಲ್ಲ ಅನ್ಸುತ್ತೆ, ಮೇ ಬಿ. ಹಾ, ದೀಪಾವಳಿ ಇರ್ಲಿಲ್ಲ, ಬಟ್ ಎಲ್ಲರೂ ದೀಪ ಹಚ್ಚಿ ಅಂತ ಮಾಡ್ಬೇಕು ಮಾಡ್ತಿದ್ರು ಅಂತ ಅಲ್ವಾ? ರಿಚುವಲ್ ಮಾಡಿ ಅಂತ ಹೌದು. ಹೇಳಿದ್ರು, ರಾಮ ಕ್ರ್ಯಾಕ್ಸ್ ಮಾಡೋ ಮೂಲಕ. ಪ್ರತಿಷ್ಠಾಪನೆಗೆ ಮೂರ್ತಿ ತಗೊಂಡು ಹೋಗೋ ಟೈಮಲ್ಲಿ
ಹಾ, ಅವಾಗ ಮಾಡಿದ್ದು ಅಲ್ಲ 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 ಮೋದಿ. ಅದಲ್ಲ, ಅದು ಓಕೆ. ಅಲ್ಲ 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 ಅದಕ್ ಮುಂಚೆ ಕರೋನಾದಲ್ಲಿ ಕ್ಲಾಪ್ ಮಾಡ್ಬೇಕು, ಎಲ್ಲಾರು ಹೊರಗೆ ಒಂದು 3 ಟೈಮ್ ಕ್ಲಾಪ್ ಮಾಡಿ ಜ್ಯೋತಿ ಹಚ್ಚಿ ಅಂತ ಹೇಳಿದ್ರು. ಹೌದು. ಇಂಥ ಟೈಮಲ್ಲಿ, ಪರ್ಟಿಕ್ಯುಲರ್ ಟೈಮಲ್ಲಿ ಅಂದ್ರೆ ಅವಾಗ ಎಲ್ಲಾರ್ದು ಒಟ್ಟು ಎನರ್ಜಿ ಸೇರಿದ್ರೆ ಅಲ್ಲಿ ಹ್ಮ್. ಗೈನ್ ಆಗುತ್ತೆ ಇದ್ರ ವಿಷಯಲ್ಲಿಗೆ ಹೇಳಿದ್ರು ಅವ್ರು. ಹೌದು, ಹೌದು. ಸೊ ಇದನ್ನ ನಾನು ಸಮಷ್ಟಿ ಕರ್ಮ ಅಂತ ಒಂದು ಕಾನ್ಸೆಪ್ಟ್ ಹೇಳಿದ್ದೆ ಅನ್ಸುತ್ತೆ. ಮೇ ಬಿ ಪ್ರೆಗ್ನೆನ್ಸಿಲಲ್ಲ, ಪ್ಲಾನಿಂಗ್ ಅಲ್ಲಿ ಹೇಳಿರ್ಬೋದು ಸಮಷ್ಟಿ ಕರ್ಮ ಅಂತ ಹೇಳಿ. ಅಂದ್ರೆ ಎಲ್ಲರೂ ಈಗೇನು ಇಷ್ಟು ಜನ ಇದ್ದೀವೋ ನಾವೆಲ್ಲರೂ ಸೇರಿರೋದು ಒಂದೇ ಉದ್ದೇಶಕ್ಕೆ. ಆವಾಗಲೇ ಎಲ್ಲರೂ ಮೆನ್ಷನ್ ಮಾಡಿದ್ರಿ ನಿಮ್ಮ ಗೋಲ್ ಏನು ಅಂತ ಹೇಳಿ: ಹೆಲ್ದಿ, ಹ್ಯಾಪಿ, ಇಂಟೆಲಿಜೆಂಟ್, ಸರ್ವಗುಣ ಸಂಪನ್ನ ಬೇಬಿ, ಅಲ್ವಾ? ಸೊ ಇದೇ ಥರನೇ ಎಷ್ಟು ಸುಮಾರು ಜನ ಒಂದೇ ಉದ್ದೇಶ ಇಟ್ಕೊಂಡು ಒಂದು ಪ್ಲೇಸ್ ಅಲ್ಲಿ ಸೇರಿ ಅವ್ರು ಏನು ಸಾಮೂಹಿಕವಾಗಿ ಧ್ಯಾನ ಮಾಡ್ತಾರೆ, ಅಥವಾ ಒಂದು ಇಂಟೆನ್ಷನ್ ಸೆಟ್ ಮಾಡಿ ಎಲ್ಲರೂ, ನಾನು ಹೇಳಿದೆ, ಒಂದು ಲೀನಿಯೇಜ್ ಕ್ರಿಯೇಟ್ ಆಗುತ್ತೆ. ಅಂದ್ರೆ ಎಲ್ಲರ ಥಾಟ್ಸ್ ಒಂದೇ ರೀತಿ ಅಲೈನ್ ಆಗಿದೆ, ಆಲ್ಮೋಸ್ಟ್ ಸಿಮಿಲರ್ ಥಾಟ್ಸ್ ಎಲ್ಲರಿಗೂ ಬರ್ತಾ ಇದೆ. ಅವಾಗ ಏನಾಗುತ್ತೆ, ಒಂದು ಕಲೆಕ್ಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ, ಅಲ್ವಾ? ಉದ್ದೇಶ ಒಂದೇ, ಭಾವನೆಗಳು ಒಂದೇ, ಸೊ ವರ್ಕ್ ಮಾಡ್ತಾ ಇರುವಂತಹ ಗುರಿ ಒಂದೇ ಆಗಿದ್ದಾಗ ಎಲ್ಲರ ಶಕ್ತಿ ಕೂಡ ಸೇರಿ ಅದು ಇಟ್ ವಿಲ್ ಆಂಪ್ಲಿಫೈ. ಓಕೆ. ನಮ್ ಗುರುಗಳು ಹೇಳ್ತಾರೆ ಧ್ಯಾನ ಮಾಡೋಕೆ 2 ಟೈಮ್ ವೆರಿ ಸೂಟಬಲ್. ಯಾವ್ದಂದ್ರೆ ಬ್ರಾಹ್ಮಿ ಮುಹೂರ್ತ, ಅಲ್ವಾ? 3 ಗಂಟೆಯಿಂದ 5-5:30 ಒಳಗಡೆ ಬ್ರಾಹ್ಮಿ ಮುಹೂರ್ತ, ಈ ಟೈಮ್ ವೆರಿ ಸೂಟಬಲ್ ಧ್ಯಾನ ಮಾಡೋದಕ್ಕೆ. ಅಕಸ್ಮಾತ್ ಅವಾಗ ಆಗಿಲ್ಲ ಅಂತಂದ್ರೆ ಈ ತರ ಸಾಮೂಹಿಕವಾಗಿ ಮಾಡುವಂತಹದ್ ಕೆಲಸ ಯಾವಾಗಾದ್ರೂ ಮಾಡಿ, ಖಂಡಿತ ಅದರ ಏನು ಎಫೆಕ್ಟ್ ಆಂಪ್ಲಿಫೈ ಆಗಿರುತ್ತೆ, ಅಲ್ವಾ? 2 ಟೈಮ್ಸ್, 3 ಟೈಮ್ಸ್, 10 ಟೈಮ್ಸ್ ಆಂಪ್ಲಿಫೈ ಆಗಿರುತ್ತೆ. ಸೊ ಅದಕ್ಕೆ ಸಮಷ್ಟಿ ಕರ್ಮ ಅಂತ ಕರಿತೀವಿ. ಸೊ ಇದೇ ತರ ಇಡೀ ಇದ್ರಲ್ಲಿ ಶುಭಾಂಶು ಶುಕ್ಲಾ ಅವರು ಮೊನ್ನೆ ಶೇರ್ ಮಾಡ್ಕೊಂಡ್ರು, ಅಲ್ವಾ? ಒಂದು ಕವನ ಶೇರ್ ಮಾಡಿದ್ರು. ಅಂದ್ರೆ ಅವ್ರ ಸ್ಪೇಸಿಗೆ ಹೋದಾಗ ಅಲ್ಲಿಂದ ಭೂಮಿ ಯಾವ ತರ ಕಾಣ್ತಾ ಇದ್ರು, ಅದ್ರಲ್ಲೂ ಪರ್ಟಿಕ್ಯುಲರ್ಲಿ ನಮ್ಮ ಭಾರತ, ಅದ್ರಲ್ಲೂ ಪುಣೆ ಮತ್ತೆ ಬ್ಯಾಂಗ್ಳೂರ್ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇತ್ತು, ಎದ್ದು ಕಾಣಿಸ್ತಾ ಇತ್ತು ಅಂತ ಹೇಳ್ಬಿಟ್ಟು ಪ್ರೌಡ್ ಆಗಿ ಶೇರ್ ಮಾಡ್ಕೊಂಡಿದ್ದಾರೆ, ಅಲ್ವಾ? ಸೊ ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ಅಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇತ್ತು. ಸೊ ನೀವೇನ್ ಮಾಡಿ, ಈವನ್ ಯಾರಾದ್ರೂ ಮೇಲಿಂದ ಅಕಸ್ಮಾತ್ ಸ್ಪೇಸ್ ಇಂದ ನೋಡಿದ್ರು ಇಡೀ ಎಲ್ಲರ ಮನೆಗಳಲ್ಲೂ ದೀಪ ಬೆಳಗಿದ್ದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರ್ಬೋದು. ಅಫ್ಕೋರ್ಸ್ ವಿ ಆರ್ ನಾಟ್ ಟಾಕಿಂಗ್ ಅಬೌಟ್ ಕ್ರ್ಯಾಕರ್ಸ್, ಅದ್ರ ಸೌಂಡ್ ಇಂದ ಆಗ್ಲಿ ಅಥವಾ ಅದ್ರ ಪೊಲ್ಯೂಷನ್ ಇಂದ ಆಗ್ಲಿ ಖಂಡಿತ ನಾವೆಲ್ಲ ದೂರ ಇರಲೇಬೇಕು, ಆಯ್ತಾ? ಸೊ ಅದನ್ನ ಬಿಟ್ಟು ಮಾತಾಡೋದಾದ್ರೆ, ದೀಪಗಳಂತ ಮಾತಾಡೋದಾದ್ರೆ, ಸೊ ಎಲ್ಲರ ಉದ್ದೇಶ ಒಂದೇ: ಕತ್ತಲಿನಿಂದ ಬೆಳಕಿನೆಡೆಗೆ, ಅಲ್ವಾ? ಕತ್ತಲಿನಿಂದ ಬೆಳಕಿನೆಡೆಗೆ. ಅಸತೋಮ ಸದ್ಗಮಯ, ಅಲ್ವಾ? ತಮಸೋಮ ಜ್ಯೋತಿರ್ಗಮಯ. ಸೊ ತಾಮಸ ಅಂದ್ರೇನು? ಕತ್ತಲು. ಕತ್ತಲಿನಿಂದ ಜ್ಯೋತಿರ್ಗಮಯ, ಬೆಳಕಿನ ಕಡೆಗೆ, ಅಲ್ವಾ? ಇವಾಗ ನಾನು ನನ್ನ ಲೋಗೋ ಬಗ್ಗೆನೂ ಸ್ವಲ್ಪ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಪ್ರೋಗ್ರಾಮ್ ಇದೆಲ್ಲದಕ್ಕೂ ಸೇರ್ಬಿಟ್ಟು, ಅಂದ್ರೆ ಪ್ಲಾನಿಂಗ್ ಪ್ಲಸ್ ಪ್ರೆಗ್ನೆನ್ಸಿ ಎರಡಕ್ಕೂ ಸೇರಿ ಒಂದು ಲೋಗೋ, ಜ್ಯೋತಿರ್ಗರ್ಭ ಅಂತ ಹೇಳ್ಬಿಟ್ಟು ಒಂದು ಕಾನ್ಸೆಪ್ಟ್ ನ ಇಟ್ಕೊಂಡು, ಗರ್ಭದಿಂದನೇ ನಮ್ಮ, ಅಂದ್ರೆ ಲೈಟ್ ಫ್ರಮ್ ವೂಂಬ್ ಟು ದ ವರ್ಲ್ಡ್, ಆಯ್ತಾ? ಸೊ ನಮ್ಮ womb ಅಲ್ಲಿ ಏನು ಲೈಟ್ ಕ್ರಿಯೇಟ್ ಆಗಿದೆ, ಒಂದು ಎನರ್ಜಿ ಕ್ರಿಯೇಟ್ ಆಗಿದೆ, ಅದು ನೆಕ್ಸ್ಟ್ ಬೆಳಕು ಕೊಡುತ್ತೆ ಇಡೀ ಜಗತ್ತಿಗೆ, ಆಯ್ತಾ? ಫಸ್ಟ್ ಬೆಳಕು ಕ್ರಿಯೇಟ್ ಆಗಿರೋದು ನಮ್ಮ womb ಅಲ್ಲಿ. ನಾನು ಹೇಳ್ತೀನಿ, ಸ್ಪರ್ಮ್ ಅಂಡ್ ಎಗ್ ಮೀಟ್ ಆದ ತಕ್ಷಣ ಅಲ್ಲಿ ಒಂದು ಲೈಟ್, ಒಂದು ಸ್ಪಾರ್ಕ್ ಕ್ರಿಯೇಟ್ ಆಗುತ್ತೆ, ಒಂದು ಸೋಲ್ ಎಂಟರ್ ಆಗುತ್ತೆ, ಒಂದು ಪ್ರಾಣಶಕ್ತಿ ಎಂಟರ್ ಆಗುತ್ತೆ, ಅಲ್ಲಿಂದ ಲೈಫ್ ಬಿಗಿನ್ಸ್, ಅಲ್ವಾ? ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದ್ದ ಜರ್ನಿ ಇಡೀ ಜಗತ್ತಿಗೆ ಬೆಳಕು ಕೊಡುವಂತಹ ಜರ್ನಿ ಆಗ್ಬೇಕು, ಆಯ್ತಾ? ಸೊ ಯಾರೆಲ್ಲ ಈ ಕ್ಲಾಸಸ್ ಅಟೆಂಡ್ ಮಾಡ್ತಾ ಇದ್ದೀರೋ, ನನಗಂತೂ ಖಂಡಿತವಾಗ್ಲೂ ಶ್ರೇಷ್ಠ ಬೇಬಿನೇ ಬೇಕು. ಅದಕ್ಕೆ ನಾನು ಇದೆಲ್ಲ ಮಾಡ್ತಾ ಇರೋದು. ಓಕೆ, ವೆಲ್ಕಮಿಂಗ್ ಲಾರ್ಡ್ ರಾಮ ಅಂಡ್ ಸೀತಾ. ಎಸ್, ಅಬ್ಸಲ್ಯೂಟ್ಲಿ ಅದೇ ಥರನೇ, ಅಲ್ವಾ? ಸೊ ಯಾವಾಗ ರಾಮನಂಥ ಮಕ್ಕಳು, ಸೀತೆಯಂಥ ಮಕ್ಕಳು ನಮ್ಗೆ ಹುಟ್ಟುತ್ತಾರೋ, ಅಫ್ಕೋರ್ಸ್ ಅವ್ರು ಎಲ್ಲರಿಗೂ ಹೆಲ್ಪ್ ಮಾಡ್ತಾ ಹೋಗ್ತಾರೆ, ಜಗತ್ತಿಗೆ ಬೆಳಕು ಕೊಡ್ತಾ ಹೋಗ್ತಾರೆ, ಅಲ್ವಾ? ಸೊ ಸ್ಪ್ರೆಡಿಂಗ್ ಲೈಟ್ ಅಂದ್ರೆ ಏನು? ಇಟ್ ಈಸ್ ನಾಟ್ ಓನ್ಲಿ ಅಬೌಟ್ ದೀಪ ಆಗಿರ್ಬೋದು, ಅದರಿಂದ ಬರೋ ಬೆಳಕಾಗಿರ್ಬೋದು, ಅದಕ್ಕಿಂತ ಮೀರಿ ಅದರ ಪ್ರಭಾವಳಿ, ಆಯ್ತಾ? ಸೊ ದೀಪ ಹಚ್ಚಿದ್ರೆ ಒಂದೇ ಕಡೆ ಮಾತ್ರ ಅದು ಬೆಳಕು ಕೊಡಲ್ಲ, ಎಲ್ಲ ಕಡೆ ಕೊಟ್ಟಿರುತ್ತೆ. ಮೇ ಬಿ ತಾನು ಕತ್ಲಲ್ಲಿ ನಿಂತ್ಕೊಂಡಿರ್ಬಹುದು, ಅಲ್ವಾ? ದೀಪದ ಕೆಳಗೆ ಏನಿರುತ್ತೆ? ಖಂಡಿತ ಕತ್ಲೆ ಇರುತ್ತೆ. ಬಟ್ ಹೊರಗಡೆ ಸುತ್ತಾನು ಬೆಳಕೆ ಚೆಲ್ಲಿರುತ್ತೆ, ಅಲ್ವಾ?
ಸೊ ಅದಕ್ಕೆ ಲೈಟ್ ಫ್ರಮ್ ವೂಮ್ ಟು ದ ವರ್ಲ್ಡ್. ಓಕೆ, ವಿ ಶುಡ್ ವರ್ಕ್ ಆನ್ ಇಟ್ ಅಲ್ವಾ? ಅದು ಯಾವಾಗ ಆಗುತ್ತೆ? ನಮ್ಮ ಮೇಲೆ ನಾವು ವರ್ಕ್ ಮಾಡ್ತಾ ಹೋದಾಗ, ಮತ್ತೆ ನಮ್ಮ, ಅಫ್ಕೋರ್ಸ್ ನಾನು ಇದು ಒಂದು ಹೇಳ್ತೀನಿ, ಬಿ ಸೆಲ್ಫಿಶ್ ಟು ಬಿಕಮ್ ಸೆಲ್ಫ್ಲೆಸ್ ಅಲ್ವಾ? ಸೆಲ್ಫ್ಲೆಸ್ ಆಗಿ ಎಲ್ಲರಿಗೂ ಪ್ರೀತಿ ಹಂಚ್ಬೇಕು, ಎನರ್ಜಿ ಹಂಚ್ಬೇಕು, ಬೆಳಕನ್ನ ಹಂಚ್ಬೇಕು ಅಂದ್ರೆ ಫಸ್ಟ್ ಸೆಲ್ಫಿಶ್ ಆಗಿ ಫಸ್ಟ್ ನಾವು ನಮಗೆ ಬೆಳಕು ತಂದ್ಕೋಬೇಕು. ಅಲ್ಲಿಂದ ಸ್ಪ್ರೆಡಿಂಗ್ ಸ್ಟಾರ್ಟ್ ಆಗುತ್ತೆ ಅಲ್ವಾ? ವರ್ಕ್ ಆನ್ ಯೋರ್ ಸೆಲ್ಫ್. ಓಕೆ, ಎಸ್, ಥ್ಯಾಂಕ್ ಯು ಸೋ ಮಚ್. ಐ ಥಿಂಕ್ ಥಿಯರಿ ತುಂಬಾ ಜಾಸ್ತಿ ಆಫ್ಟರ್ ಲಾಂಗ್ ಟೈಮ್ ಎಲ್ಲರೂ ಇದ್ರಲ್ವಾ, ಸೊ ಐ ಕವರ್ಡ್ ಸಮ್ ಆಫ್ ದ ಟಾಪಿಕ್ಸ್. ನಾನು NLP ಮೇಲೆ ವರ್ಕ್ ಮಾಡ್ತಾ ಇದ್ನಲ್ಲ, ಅದರಲ್ಲೂ ಕೂಡ ಎಷ್ಟೋ ಕಾನ್ಸೆಪ್ಟನ್ನ ಶೇರ್ ಮಾಡ್ತಾರೆ. ಅದರಲ್ಲಿ ಒಂದು ಕಾನ್ಸೆಪ್ಟ್ ಹೇಳ್ತೀನಿ, ಅಬ್ಸರ್ವರ್ ಎಫೆಕ್ಟ್. ಆಯ್ತಾ? ಮೇ ಬಿ ನಾನು ಇದನ್ನ ಮುಂಚೆನೂ ಹೇಳಿದ್ದೀನಿ, ಬಟ್ ತುಂಬಾ ಡೀಪ್ ಆಗಿ ಹೋಗಿಲ್ಲ. ಬಟ್ ಈ ಅಬ್ಸರ್ವರ್ ಎಫೆಕ್ಟ್ ಅಂತ ಏನಿದೆ, ಅದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಅಂಡ್ ಲಾ ಆಫ್ ಅಟ್ರಾಕ್ಷನ್ ಅಲ್ಲಿ ಇದೇ ಮೇನ್ ಹೈಲೈಟ್. ಓಕೆ, ಸೊ ಯಾವುದನ್ನ ನೀವು ಅಬ್ಸರ್ವ್ ಮಾಡ್ತೀರೋ, ಫಸ್ಟ್ ನಾನು ಹೇಳ್ತೀನಿ ಇಂಟೆನ್ಷನ್ ಸೆಟ್ ಮಾಡಿ, ಗೋಲ್ ಸೆಟ್ ಮಾಡಿ ಅಲ್ವಾ? ಸೊ ಅದನ್ನ ಒಂದ್ಸರಿ ಸುಮ್ಮನೆ ಕೂತು ಅಬ್ಸರ್ವ್ ಮಾಡಿ. ಇದು ಯಾಕೆ ಬೇಕು? ಜಸ್ಟ್ ನಾನು ಈಗಲೇ ಎಕ್ಸಾಂಪಲ್ ಕೊಟ್ಟಿದ್ದೆ, ಕನ್ಯಾಕುಮಾರಿ ಎಕ್ಸಾಂಪಲ್. ಆಯ್ತಾ? ಆ ಡೆಸ್ಟಿನೇಷನ್ಗೆ ನಾನು ಯಾಕೆ ಹೋಗ್ಬೇಕು? ಅಲ್ಲಿ ನಾನು ಏನೇನ್ ಮಾಡ್ಬೇಕು? ಅದರಿಂದ ನನಗೆ ಏನೇನು ಉಪಯೋಗ? ಅದರಿಂದ ಜಗತ್ತಿಗೆ ಏನೇನು ಉಪಯೋಗ? ಅಥವಾ ನನಗೇನು ಲರ್ನಿಂಗ್ ಸಿಗುತ್ತೆ? ಆಯ್ತಾ? ಸೊ ಜಸ್ಟ್ ಹಾಗೆ ಥಿಂಕ್ ಮಾಡ್ತಾ ಹೋಗ್ತೀರಾ. ಅದೇ ರೀತಿ ಇದರ ಮೇಲೂ ಅಷ್ಟೇ, ಅಂದ್ರೆ ನನ್ನ ಮಗು. ಆಯ್ತಾ? ಸೊ ನನ್ನ ಕನ್ಸೆಪ್ಷನ್ ಜರ್ನಿ, ಯಾಕೆ ನನಗೆ ಮಗು ಬೇಕು? ಆಯ್ತಾ? ಫಸ್ಟ್ ನಮ್ಗೆ ಪ್ರತಿ ಟ್ರೈನಿಂಗ್ಸ್ ಅಲ್ಲೂ ಸ್ಟಾರ್ಟ್ ಮಾಡೋದೆ, ಆರ್ ಯು ರೆಡಿ ಫಾರ್ ರೆಸ್ಪಾನ್ಸಿಬಿಲಿಟಿ? ಓಕೆ, ಆರ್ ಯು ರೆಡಿ ಫಾರ್ ರೆಸ್ಪಾನ್ಸಿಬಿಲಿಟಿ? ಎಷ್ಟೋ ಜನಕ್ಕೆ ರೆಸ್ಪಾನ್ಸಿಬಿಲಿಟಿ ತಗೊಳಕ್ ಇಷ್ಟ ಇಲ್ಲದೆ ಇದ್ದಾಗ ಐ ಹ್ಯಾವ್ ಸೀನ್ ತುಂಬಾ ಕಾಂಪ್ಲಿಕೇಶನ್ಸ್ ಆಗುತ್ತೆ ಪ್ರೆಗ್ನೆನ್ಸಿಲಿ. ಓಕೆ, ಅಕಸ್ಮಾತ್ ಯು ಆರ್ ಏಬಲ್ ಟು ಟೇಕ್ ದಟ್ ರೆಸ್ಪಾನ್ಸಿಬಿಲಿಟಿ, ಅದನ್ನ ಖುಷಿಯಾಗಿ ನೀವು ಸ್ವೀಕರಿಸಿದ್ರೆ, ಮಗುನ ಖುಷಿಯಾಗಿ ವೆಲ್ಕಮ್ ಮಾಡಿದ್ರೆ. ಸೊ ಇವಾಗ್ಲೂ ಹೇಳ್ತಾ ಇದ್ದೀನಿ, ಯಾರೆಲ್ಲ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿನೂ ನೀವು ಮಗುನ ವೆಲ್ಕಮ್ ಮಾಡಿಲ್ಲ ಇನ್ನು ಅಂತಂದ್ರೆ, ಖಂಡಿತ ಒಂದಿನ ಕುತ್ಕೊಂಡು ಟೈಮ್ ತಗೊಂಡು ಮನಸ್ಪೂರ್ವಕವಾಗಿ ವೆಲ್ಕಮ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ನನ್ನನ್ನ ಚೂಸ್ ಮಾಡಿದ್ದಕ್ಕೆ. ಆಯ್ತಾ? ಒಂದ್ ಸ್ವಲ್ಪ ಹೊತ್ತು ಧ್ಯಾನ ಮಾಡಿ ನಿಮ್ದೇ ಆದ ಭಾಷೆಯಲ್ಲಿ ಮಾತಾಡ್ತಾ ಹೋಗಿ. ಎಷ್ಟು ಖುಷಿ ಆಗ್ತಿದೆ ನೀನ್ ನನ್ನ ಲೈಫಿಗೆ ಬಂದಿದ್ದಕ್ಕೆ ಅಂದ್ರೆ, ನಾವಿಬ್ರು ಸೇರ್ಕೊಂಡು ಏನೆಲ್ಲ ಕೆಲಸ ಮಾಡ್ಬೋದು, ನಾವ್ ಈ ತರ ಎಲ್ಲ ಆಟ ಆಡ್ಬೋದು, ಈ ತರ ಎಲ್ಲ ಆ ಇದ್ ಮಾಡ್ಬೋದು, ಲೈಫ್ ಲೀಡ್ ಮಾಡ್ಬೋದು. ಸೊ ಏನೆಲ್ಲ ಮಾತಾಡ್ಬೇಕನ್ಸುತ್ತೋ ಎಲ್ಲ ಮಾತಾಡಿ ಮಗುಗೆ ಆರಾಮಾಗಿ ವೆಲ್ಕಮ್ ಮಾಡಿ. ಆಯ್ತಾ? ಸೊ ಈ ತರ ಮಾಡಿ. ಆಯ್ತಾ? ಸೊ ಅವಾಗ ಏನಾಗುತ್ತೆ, ಅಬ್ಸರ್ವರ್ ಎಫೆಕ್ಟ್ ಅಂತ ಏನ್ ಹೇಳ್ತೀವಿ, ಇದು ಕ್ವಾಂಟಮ್ ಫಿಸಿಕ್ಸ್ ಅಲ್ಲಿ ಡೀಪ್ ಆಗಿ ಸ್ಟಡಿ ಮಾಡ್ತಾ ಇದ್ದಾರೆ. ಓಕೆ, ಕ್ವಾಂಟಮ್ ಫಿಸಿಕ್ಸ್ ಅಲ್ಲಿ ಅಬ್ಸರ್ವರ್ ಎಫೆಕ್ಟ್ ನ ತುಂಬಾ ಚೆನ್ನಾಗಿ ಸ್ಟಡಿ ಮಾಡ್ತಾ ಇದ್ದಾರೆ. ಅಂದ್ರೆ ಕ್ವಾಂಟಮ್ ಫಿಸಿಕ್ಸ್ ಏನ್ ಮಾಡುತ್ತೆ ಅಂದ್ರೆ, ಪ್ರತಿಯೊಂದು ಅಣು ಕಣಗಳನ್ನು ಕೂಡ ಅದರ ವೈಬ್ರೇಷನ್, ಅದರ ಫ್ರೀಕ್ವೆನ್ಸಿ, ಅದರ ಎನರ್ಜಿ ಸ್ಟಡಿ ಮಾಡ್ತಾ ಮಾಡ್ತಾ ಮಾಡಿರುವಂತಹ ಕ್ವಾಂಟಮ್ ಫಿಸಿಕ್ಸ್. ಇದು ಇನ್ನು ಜಾರಿಗೆ ಬಂದಿಲ್ಲ, ಟೆಕ್ಸ್ಟ್ ಬುಕ್ ಫಾರ್ಮ್ ಅಲ್ಲಿ ಇನ್ನ ಬಂದಿಲ್ಲ. ಅದು ಸ್ಪ್ರೆಡಿಂಗ್ ಅಂದ್ರೆ ತುಂಬಾ ರಿಸರ್ಚ್ ನಡೀತಾ ಇದೆ ಇದ್ರ ಬಗ್ಗೆ. ಆಯ್ತಾ? ಸೊ ಏನು ಇದೆಲ್ಲ ನಮ್ದು ಲಾ ಆಫ್ ಅಟ್ರಾಕ್ಷನ್ ಆಗಿರ್ಬೋದು, ಬೇರೆ ಏನೋ ಆಗಿರ್ಬೋದು. ಸೊ ಈವನ್ ಮಂತ್ರಗಳು ಹೇಗೆ ವರ್ಕ್ ಆಗುತ್ತೆ, ತಂತ್ರಾಸ್ ಹೇಗೆ ವರ್ಕ್ ಆಗುತ್ತೆ, ಎಲ್ಲದ್ರ ಬಗ್ಗೆ ರಿಸರ್ಚ್ ಕ್ವಾಂಟಮ್ ಫಿಸಿಕ್ಸ್ ಅಲ್ಲಿ ನಡೀತಾ ಇದೆ. ಸೊ ನಾವು ಅಟಾಮಿಕ್ ಲೆವೆಲ್ ಅಲ್ಲಿ ನೋಡಿದಾಗ ನಮ್ಗೆ ಸೊಲ್ಯೂಷನ್ ಸಿಗ್ತಾ ಹೋಗುತ್ತೆ. ಅದರಲ್ಲಿ ಇರುವಂತಹ ಥಿಂಗ್ ಅಬ್ಸರ್ವರ್ ಎಫೆಕ್ಟ್. ನೀವು ಯಾವಾಗ ಒಂದು ವಸ್ತುನ, ಅಥವಾ ನಾನು ಹೇಳಿದೆ ಎಕ್ಸಾಂಪಲ್ ರೈಟ್ ಬ್ರದರ್ಸ್, ಅವ್ರು ಫಸ್ಟ್ ಕ್ರಿಯೇಟ್ ಮಾಡಿದ್ದು ಮೈಂಡ್ ಅಲ್ಲಿ, ಅಂಡ್ ಅದ್ರ ಮೇಲೆ ಥಾಟ್ ಕ್ರಿಯೇಟ್ ಮಾಡ್ತಾ ಹೋದ್ರು. ಹಿಂಗ್ ಮಾಡಿದ್ರೆ ಏನಾಗುತ್ತೆ, ಹಂಗ್ ಮಾಡಿದ್ರೆ ಏನಾಗುತ್ತೆ, ರೆಕ್ಕೆ ದೊಡ್ಡದಿದ್ರೆ ಏನಾಗುತ್ತೆ, ಚಿಕ್ಕದಿದ್ರೆ ಏನಾಗುತ್ತೆ, ಯಾವ ಪಕ್ಷಿಗೆ ಯಾವ ತರ ರೆಕ್ಕೆ ಇದೆ, ಮನುಷ್ಯ ಹಾರ್ಬೇಕಂದ್ರೆ ಯಾವ ತರ ರೆಕ್ಕೆ ಬೇಕು. ಸೊ ಈ ತರ ಎಲ್ಲ ಅದ್ರ ಸುತ್ತನೇ ಪ್ರತಿದಿನ, ಪ್ರತಿ ಕ್ಷಣ, ಪ್ರತಿ ಇದ್ರಲ್ಲೂ ಅದೇ ವರ್ಕ್ ಮಾಡ್ತಾ ಮಾಡ್ತಾ ಅದು ಡಿಸೈನ್ ಆಗಿದೆ. ಥಾಮಸ್ ಆಲ್ವಾ ಎಡಿಸನ್ ಬಲ್ಬ್ ಕಂಡಿಡಿದ್ರು ಅಲ್ವಾ? ಸೊ ಪ್ರತಿದಿನ, ಪ್ರತಿ ಕ್ಷಣ ಅವರು ಹಿ ಡಿಸ್ಕವರ್ಡ್ 1000 ways. ಏನಂದ್ರೆ ಇಲ್ಲಿಂದ ಪ್ರೊಡ್ಯೂಸ್ ಆಗಲ್ಲ, ಇದ್ರಿಂದ ಬಲ್ಬ್ ಮಾಡಕ್ ಆಗಲ್ಲ ಅನ್ನುವಂತಹ 1000 ways ಅವ್ರಿನ್ನ ಕಂಡಿಡ್ದಿರ್ಲಿಲ್ಲ. ಅದಕ್ಕೂ ಮುಂಚೆ ಹಿ ಫೇಲ್ಡ್ 1000 times, 10,000 times. ಯಾರೋ ಒಬ್ರು ಅವ್ರ ಫ್ರೆಂಡ್ ಬಂದು ಹೇಳಿದ್ರಂತೆ, ಇಷ್ಟು ಸರಿ ಫೇಲ್ ಆಗಿದೀಯಾ, ಮತ್ತು ಇದನ್ನೇ ಹಿಡ್ಕೊಂಡು ಕುತ್ಕೊಂಡಿದೀಯ, ಯಾಕೆ? ಬಿಟ್ಟು ಬೇರೆದಾದ್ರೂ ಮಾಡು. ಆಯ್ತಾ?
ಅವ್ರು ಹೇಳಿದ್ರು, ಐ ಫೌಂಡ್ 1000 ವೇಸ್. ಅಂದ್ರೆ ಅದು ಯಾಕೆ ವರ್ಕ್ ಆಗ್ತಾ ಇಲ್ಲ ಅನ್ನೋದಕ್ಕೆ 1000 ವೇಸ್ ನಂಗೆ ಆಲ್ರೆಡಿ ಸಿಕ್ಕಿದೆ. ಮೇ ಬಿ ಇನ್ನೊಂದು ಎಫರ್ಟಿಗೆ ನಂಗೆ ಯಾಕೆ ವರ್ಕ್ ಆಗುತ್ತೆ ಅಂತ ಸಿಗಬಹುದು ಅಲ್ವಾ. ಬಟ್ ಅವರ ಇಂಟೆನ್ಷನ್ ಫಸ್ಟ್ ಅದು ತಲೆಗೆ ಬಂದಿತ್ತು, ಇದು ಹಿಂಗೆ ವರ್ಕ್ ಆಗುತ್ತೆ, ಇದು ಆನ್ ಆದ್ರೆ ಹಿಂಗೆ ಬೆಳಕು ಬರುತ್ತೆ. ಆಯ್ತಾ, ಒಂದು ದೀಪದ ರೆಫರೆನ್ಸ್ ತಗೊಂಡ್ರು, ಆಯ್ತು ಇದನ್ನ ಹಚ್ಚಿದ್ರೆ ಈ ತರ ಬೆಳಕು ಬರುತ್ತೆ, ಅದೇ ರೀತಿ ಒಂದು ಬಲ್ಬ್ ಅದು ಆನ್ ಆದ್ರೆ ಈ ತರ ಬೆಳಕು ಬರುತ್ತೆ. ಎವ್ರಿ ಡೇ ವಿಜುವಲೈಸೇಷನ್. ಆಯ್ತಾ, ಎವ್ರಿ ಡೇ ಅದ್ರ ಬಗ್ಗೆನೆ ಏನ್ ಮಾಡ್ಬೋದು, ಹೆಂಗ್ ಮಾಡ್ಬೋದು, ಹೆಂಗ್ ಕನೆಕ್ಟ್ ಮಾಡ್ಬೋದು ಅಲ್ವಾ. ಸೊ ನಮ್ಮ ಥಾಟ್ಸು ಹಂಗೆ ಇರ್ಬೇಕು, ಹಗಲು ರಾತ್ರಿ. ಒಟ್ಟು ನಮ್ಮ, ಯಾಕಂದ್ರೆ ನಮ್ಮ ಇಂಟೆನ್ಷನ್ ತುಂಬಾ ದೊಡ್ಡದು ಅಲ್ವಾ. ತುಂಬಾ ದೊಡ್ಡದಿದ್ದಾಗ ಮಾತ್ರ ನಾವು ಅದ್ ಹಂಗೆ ಹಗ್ಲು ರಾತ್ರಿ ಅದ್ರ ಬಗ್ಗೆನೇ ಯೋಚನೆ ಮಾಡಕ್ ಆಗೋದು. ಐ ಆಮ್ ನಾಟ್ ಟೆಲಿಂಗ್ ತುಂಬಾ ತಲೆ ಕೆಡ್ಸ್ಕೊಂಡು ಹುಚ್ಚರಾಗಿ ಆ ತರ ಮಾಡಬೇಡಿ, ಆಯ್ತಾ. ಬಟ್ ನೀವು ಈ ಕ್ಷಣ ಕರೆಕ್ಟ್ ಆಗಿ ಯೋಚನೆ ಮಾಡ್ತಾ ಇದ್ದೀರಾ, ಕರೆಕ್ಟ್ ಪಾತಲ್ಲಿ ಇದ್ದೀರಾ, ಪ್ರತಿ ಸರಿ ಇವ್ಯಾಲ್ಯೂಯೇಷನ್ ಮಾಡ್ಕೋತಾ ಹೋಗಿ. ಸೊ ನಾನು ಏನ್ ಮಾಡ್ಬೋದು ಇದನ್ನ ಚೇಂಜ್ ಮಾಡೋದಕ್ಕೆ ಅಲ್ವಾ. ಸೊ ನೀವ್ ಯಾವಾಗ ಪ್ರಾಬ್ಲಮ್, ಆಕ್ಚುಲಿ ಒಂದು ಒಳ್ಳೆ ಇದಿದೆ, ಸೇಯಿಂಗ್ ಇದೆ, ಏನಂದ್ರೆ ದ ಆನ್ಸರ್ ಈಸ್ ರೆಡಿ ಬಟ್ ಯು ಹ್ಯಾವ್ ಟು ಆಸ್ಕ್ ದ ಕ್ವೆಶ್ಚನ್. ಆಯ್ತಾ, ಬಿಫೋರ್ ಯು ಆಸ್ಕ್ ದ ಕ್ವೆಶನ್ ದ ಆನ್ಸರ್ ಇಸ್ ರೆಡಿ. ಆಯ್ತಾ, ಯಾವಾಗ್ಲೂ ಆನ್ಸರ್ ರೆಡಿ ಇರುತ್ತೆ, ನೀವು ಜಸ್ಟ್ ಕ್ವೆಶನ್ ಕೇಳೋದು ಮಾತ್ರ ಮಾಡ್ಬೇಕು. ಆಯ್ತಾ, ಯೂನಿವರ್ಸಿಗೆ ನೀವು ಕ್ವೆಶನ್ ಹಾಕಿದ ತಕ್ಷಣ ಆನ್ಸರ್ ನಿಮ್ ಮುಂದೆ ಬಂದ್ಬಿಡುತ್ತೆ. ಆಯ್ತಾ, ಸೊ ಅದಕ್ಕೇನೋ ತುಂಬಾ ಒಳ್ಳೆ, ಅದು ಚೆನ್ನಾಗಿದೆ. ನಂಗೆ ಕರೆಕ್ಟಾಗಿ ಅದು ಸೆಂಟೆನ್ಸ್ ಹೇಳಕ್ ಬರ್ಲಿಲ್ಲ, ನಾ ಹೇಳ್ತೀನಿ. ಓಕೆ, ಸೊ ತುಂಬಾ ಆ ಥರ ನೀವು ಕ್ವೆಶನ್ ಕೇಳ್ತಾ ಹೋಗಿ, ಆನ್ಸರ್ ಖಂಡಿತ ಅದಕ್ಕೆ ಮುಂಚೆನೆ ರೆಡಿ ಇರುತ್ತೆ. ಓಕೆ, ಯು ಹ್ಯಾವ್ ಟು ಕ್ವೆಶ್ಚನ್ ಯೋರ್ ಸೆಲ್ಫ್. ಆಯ್ತಾ, ನಾನು ರೈಟ್ ಪಾತಲ್ಲಿ ಇದ್ದೀನಾ, ಕರೆಕ್ಟಾಗಿ ಥಿಂಕ್ ಮಾಡ್ತಿದ್ದೀನಾ, ಕರೆಕ್ಟಾಗಿ ಡಯಟ್ ಆಗಿರ್ಬೋದು, ಯೋಗ ಆಗಿರ್ಬೋದು, ಬೇರೆ ಏನೋ ಎಫರ್ಟ್ ಹಾಕೋದು ಕರೆಕ್ಟಾಗಿ ಹಾಕ್ತಾ ಇದ್ದೀನಾ, ಅದನ್ನ ಡೈಲಿ ಇವ್ಯಾಲ್ಯೂಯೇಟ್ ಮಾಡ್ತಾ ಬನ್ನಿ. ಓಕೆ, ಎಸ್, ಓಕೆ, ಲೆಟ್ ಅಸ್ ಡೂ ಒನ್ ಶಾರ್ಟ್ ಮೆಡಿಟೇಷನ್. ಇವಾಗ ಟೈಮ್ ಜಾಸ್ತಿ ಇಲ್ಲ. ಓಕೆ, ಒಂದು ಶಾರ್ಟ್ ಮೆಡಿಟೇಷನ್ ಮಾಡೋಣ, ವೆರಿ ಸ್ಮಾಲ್ ಮೆಡಿಟೇಷನ್ ಬಟ್ ವೆರಿ ಎಫೆಕ್ಟಿವ್. ಆಯ್ತಾ, ಒಂದು ದೀಪ ನಮ್ಮ ಗರ್ಭದಿಂದ ಇಡೀ ಜಗತ್ತಿನ ಕಡೆಗೆ. ಓಕೆ, ಸೊ ಇಲ್ಲಿಂದ ಒಂದು ಲೈಟ್ ಕ್ರಿಯೇಟ್ ಆಗಿದೆ, ಇಡೀ ಜಗತ್ತಿಗೆ ಅದು ಬೆಳಕು ಕೊಡ್ತಾ ಇದೆ. ಓಕೆ, ಎಸ್, ಎಲ್ಲರೂ ನೇರವಾಗಿ ಕೂತ್ಕೊಳ್ಳಿ. ಸಿಟ್ ಸ್ಟ್ರೇಟ್, ಸಿಟ್ ಕಂಫರ್ಟಬ್ಲಿ, ಕ್ಲೋಸ್ ಯರ್ ಐಸ್, ರಿಲ್ಯಾಕ್ಸ್. ನೇರವಾಗಿ ಕೂತ್ಕೊಳ್ಳಿ, ನಿಧಾನವಾಗಿ ಕಣ್ಣುಗಳನ್ನು ಮುಚ್ಚಿ, ಎರಡು ಕೈಗಳನ್ನು ನಿಮ್ಮ ತೊಡೆ ಮೇಲೆ ಇಟ್ಟು, ಅಂಗೈಗಳು ಆಕಾಶ ನೋಡುವಂತಿರ್ಲಿ. ರಿಲ್ಯಾಕ್ಸ್. ಟೇಕ್ ಅ ಡೀಪ್ ಬ್ರೀತ್ ಇನ್. ನಿಧಾನವಾಗಿ ದೀರ್ಘವಾಗಿ ನಿಮ್ಮ ಹೊಟ್ಟೆಯವರೆಗೆ, ನಿಮ್ಮ ನಾಭಿಯವರೆಗೆ ಉಸಿರನ್ನ ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ನಿಮ್ಮ ಹೊಟ್ಟೆಯ ಭಾಗ ಒಳಗಡೆ ಹೋಗ್ತಾ ಇರೋದನ್ನ ಗಮನಿಸ್ತಾ ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ಹಾಗೆ ನಿಧಾನವಾಗಿ ಉಸಿರನ್ನ ಒಳಗೆ ತಗೊಳ್ಳಿ. ಡೀಪ್ ಅಬ್ಡಮಿನಲ್ ಬ್ರೀದಿಂಗ್. ನಿಮ್ಮ ನಾಭಿಯವರೆಗೆ ಉಸಿರು ತಲುಪಲಿ. ಹಾಗೂ ನಿಧಾನವಾಗಿ ಉಸಿರನ್ನ ಆಚೆ ಬಿಡಿ. ರಿಲ್ಯಾಕ್ಸ್. ಮತ್ತೊಮ್ಮೆ ಮಾಡಿ. ಬ್ರೀದ್ ಇನ್ ಡೀಪ್ಲಿ ಟಿಲ್ ಯೋರ್ ಅಬ್ಡಮನ್. ಬ್ರೀದ್ ಔಟ್ ಸ್ಲೋಲಿ ಅಂಡ್ ರಿಲ್ಯಾಕ್ಸ್. ಇಡೀ ದೇಹವನ್ನು ರಿಲ್ಯಾಕ್ಸ್ ಮಾಡಿ. ನಿಮ್ಮ ನೆತ್ತಿಯಿಂದ ಕಾಲುಗಳವರೆಗೆ, ಪಾದದವರೆಗೆ ರಿಲ್ಯಾಕ್ಸ್ ಮಾಡ್ತಾ ಬನ್ನಿ. ನಿಮ್ಮ ಹಣೆಯ ಭಾಗ, ಹುಬ್ಬುಗಳು, ಕಣ್ಣುಗಳು, ನಿಮ್ಮ ಮೂಗು, ಕೆನ್ನೆಗಳು, ಎರಡು ತುಟಿಗಳು, ನಾಲಿಗೆ, ನಿಮ್ಮ ಗದ್ದ, ಎರಡು ಕಿವಿಗಳು, ನಿಮ್ಮ ಭುಜಗಳು, ಎದೆಯ ಭಾಗ, ಹೊಟ್ಟೆಯ ಭಾಗ, ನಿಮ್ಮ ಬೆನ್ನೆಲುಬನ್ನು ರಿಲ್ಯಾಕ್ಸ್ ಮಾಡಿ. ಎರಡು ಕೈಗಳನ್ನು ರಿಲ್ಯಾಕ್ಸ್ ಮಾಡಿ. ಸೊಂಟದ ಭಾಗವನ್ನು ರಿಲ್ಯಾಕ್ಸ್ ಮಾಡಿ. ಎರಡೂ ಕಾಲುಗಳನ್ನು ಸಂಪೂರ್ಣವಾಗಿ ರಿಲ್ಯಾಕ್ಸ್ ಮಾಡಿ. ನಿಮ್ಮ ಪಾದದವರೆಗೆ ನಿಮ್ಮ ಇಡೀ ದೇಹ ರಿಲ್ಯಾಕ್ಸ್ ಆಗಿರುವುದನ್ನು, ನೆತ್ತಿಯಿಂದ ಪಾದದವರೆಗೆ ಇಡೀ ದೇಹ ವಿಶ್ರಾಮ ಮಾಡ್ತಾ ಇರೋದನ್ನ ಫೀಲ್ ಮಾಡ್ತಾ ಬನ್ನಿ. ರಿಲ್ಯಾಕ್ಸ್.
ರಿಲ್ಯಾಕ್ಸ್. ಈಗ ಎಲ್ಲರೂ ನಿಮ್ಮ ಮುಂದೆ ಲಕ್ಷ್ಮೀ ದೇವಿ, ಸಿರಿ ಸಂಪತ್ತು ಐಶ್ವರ್ಯಕ್ಕೆ ಒಡತಿಯಾದ ಲಕ್ಷ್ಮೀ ದೇವಿಯನ್ನ ನಿಮ್ಮ ಮುಂದೆ ವಿಜುವಲೈಸ್ ಮಾಡ್ತಾ, ನಿಮ್ಮ ಮನೆಯಲ್ಲಿ ನೀವು ಪೂಜೆ ಮಾಡಿದ್ರೆ ಅದೇ ಮೂರ್ತಿಯನ್ನ ನಿಮ್ಮ ಮುಂದೆ ವಿಜುವಲೈಸ್ ಮಾಡಿ, ಇಲ್ಲ ಯಾವುದಾದ್ರೂ ಫೋಟೋ ನಿಮಗೆ ನೆನಪಿದ್ರೆ ಅದನ್ನ, ಲಕ್ಷ್ಮೀ ದೇವಿಯ ಮೂರ್ತಿಯ ಫೋಟೋನ ಅಥವಾ ಮೂರ್ತಿಯನ್ನ ನಿಮ್ಮ ಮುಂದೆ ವಿಜುವಲೈಸ್ ಮಾಡ್ತಾ, ನಿಮ್ಮ ಕಾನ್ಶಿಯಸ್ನೆಸ್ ಸಂಪೂರ್ಣವಾಗಿ ಆ ಲಕ್ಷ್ಮೀ ದೇವಿಯ ಪ್ರಭಾವಳಿಯ ಮೇಲೆ ಇರಲಿ. ಅವಳ ಸುತ್ತ ಇರುವಂತಹ ಆ ಮೂರ್ತಿಯಿಂದ ಅಥವಾ ಫೋಟೋದಿಂದ ಹೊರಗಡೆ ಬರ್ತಾ ಇರುವಂತಹ ಬೆಳಕಿನ ಕಿರಣಗಳ ರೂಪದಲ್ಲಿ ಇರುವಂತಹ ಪ್ರಭಾವಳಿಯನ್ನ ನೀವು ವಿಜುವಲೈಸ್ ಮಾಡಿ. ಅದೇ ರೀತಿ ಸಿರಿ ಸಂಪತ್ತು, ಆರೋಗ್ಯ, ಐಶ್ವರ್ಯ, ಧನ ಕನಕ ವಸ್ತು ವಾಹನಾದಿಗಳನ್ನೆಲ್ಲ ಕೊಡುವಂತಹ ಲಕ್ಷ್ಮೀ ದೇವಿಯನ್ನ ನಿಮ್ಮ ಮುಂದೆ ವಿಜುವಲೈಸ್ ಮಾಡ್ತಾ, ನಿಮ್ಮ ಜೀವನದಲ್ಲಿರುವಂತಹ ಎಷ್ಟೋ ವಿಷಯಗಳನ್ನ, ಅಂದ್ರೆ ನಿಮ್ಮ ಜೀವನದಲ್ಲಿ ಈಗ ಅಟ್ ಪ್ರೆಸೆಂಟ್ ಈ ಕ್ಷಣದಲ್ಲಿ ಇರುವಂತಹ ನಿಮ್ಮ ಮನೆ, ನಿಮ್ಮ ಸುತ್ತ ಇರುವಂತಹ ವಸ್ತುಗಳು, ನಿಮಗೆ ಉಪಯೋಗಕ್ಕೆ ಬರ್ತಾ ಇರುವಂತಹ ಧನ, ಹಣ, ದುಡ್ಡು, ನಿಮಗೆ ಒಂದು ಕಂಫರ್ಟಬಲ್ ಲೈಫ್ ಲೀಡ್ ಮಾಡೋಕೆ ಹೆಲ್ಪ್ ಮಾಡಿದಂತಹ ಎಷ್ಟೋ ಥಿಂಗ್ಸ್, ವಸ್ತುಗಳು, ನಿಮ್ಮ ಮನೆಯಲ್ಲಿರುವಂತಹ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಷಿನ್, ಅಥವಾ ನಿಮ್ಮ ಮನೆಯನ್ನ ಕ್ಲೀನ್ ಮಾಡೋಕೆ ಯೂಸ್ ಮಾಡುವಂತಹ ಎಷ್ಟೋ ವಸ್ತುಗಳು, ನಿಮ್ಮ ಮನೆಯನ್ನ ಸ್ವಚ್ಛವಾಗಿಟ್ಕೊಳ್ಳೋಕೆ ನೀವು ಉಪಯೋಗಿಸುವಂತಹ ಎಷ್ಟೋ ವಸ್ತುಗಳು, ನಿಮ್ಮ ಮನೆ ಕ್ಲೀನ್ ಅಂಡ್ ಹೈಜಿನಿಕ್, ಸ್ವಚ್ಛವಾಗಿರೋದಕ್ಕೆ ಹೆಲ್ಪ್ ಮಾಡ್ತಾ ಇರುವಂತಹ ಎಷ್ಟೋ ವಸ್ತುಗಳನ್ನ, ವ್ಯಕ್ತಿಗಳನ್ನ, ಹಾಗೂ ನಿಮ್ಮ ಮನೆಯಲ್ಲಿರುವಂತಹ ಸಿರಿ ಸಂಪತ್ತು, ಐಶ್ವರ್ಯ, ನಿಮ್ಮ ಆಸ್ತಿ, ನಿಮ್ಮ ಅಂತಸ್ತು ಎಲ್ಲದನ್ನ ನಿಮ್ಮ ಮನಸ್ಸಿಗೆ ತಂದುಕೊಳ್ತಾ, ಆ ಎಲ್ಲ ವಸ್ತುಗಳಿಂದ ಹಾಗೂ ಆ ಎಲ್ಲ ಹಣ ಅಥವಾ ಸಂಪತ್ತಿನಿಂದ ನಿಮಗೆ ಸಿಕ್ಕಿರುವಂತಹ ನೆಮ್ಮದಿ, ಕಂಫರ್ಟಬಲ್ ಲೈಫ್, ಒಂದು ಸ್ವಚ್ಛವಾದ ಆರೋಗ್ಯವಾದ ಜೀವನ ಶೈಲಿ ನಿಮ್ಮದಾಗಿರುವುದಕ್ಕೆ ಸಹಾಯ ಮಾಡಿದಂತಹ ನಿಮ್ಮ ಮನೆಯಲ್ಲಿಯೇ ಇರುವಂತಹ ಅಥವಾ ನಿಮ್ಮ ಹೆಸರಿನಲ್ಲಿ ಅಥವಾ ನಿಮ್ಮ ಕುಟುಂಬದ ಹೆಸರಿನಲ್ಲಿ ಇರುವಂತಹ ಆಸ್ತಿ ಎಲ್ಲವುಗಳನ್ನ ನೆನಪು ಮಾಡ್ಕೊಳ್ತಾ, ಜಮೀನಾಗಿರಬಹುದು, ನಿಮ್ಮ ತೋಟ ಆಗಿರಬಹುದು, ಅದರಲ್ಲಿ ಬೆಳೀತಾ ಇರುವಂತಹ ಬೆಳೆ ಆಗಿರಬಹುದು, ಸಿರಿ ಧಾನ್ಯಗಳಾಗಿರಬಹುದು, ನಿಮ್ಮ ಮನೆಯಲ್ಲಿರುವಂತಹ ಅಕ್ಕಿ ರಾಶಿ ಆಗಿರಬಹುದು, ಎಲ್ಲದನ್ನ ನಿಮ್ಮ ಮನಸ್ಸಿಗೆ ತಂದುಕೊಳ್ತಾ ತುಂಬ ಹೃದಯದಿಂದ ಧನ್ಯವಾದಗಳನ್ನ ಹೇಳ್ತಾ ಬನ್ನಿ. ಪ್ರತಿಯೊಂದಕ್ಕೂ ನಿಮ್ಮ ಮೈ ಮೇಲೆ ಇರುವಂತಹ ವಸ್ತ್ರ ಹಾಗೂ ಆಭರಣಗಳಿಗೂ ಕೂಡ, ಹಾಗೂ ನಿಮ್ಮ ಮನೆಯ ಲಾಕರಲ್ಲಿ ಇರುವಂತಹ ಅಥವಾ ಬ್ಯಾಂಕ್ ಲಾಕರಲ್ಲಿ ಇರುವಂತಹ, ನೀವು ಎಷ್ಟೋ ವಿಷಯಗಳನ್ನ ಮರೆತು ಹೋಗಿದ್ದೀರಾ, ಆದರೂ ಅದೆಲ್ಲ ನಿಮಗೆ ಯಾವುದೋ ಒಂದು ರೀತಿಯಲ್ಲಿ ನೆಮ್ಮದಿಯ ಜೀವನವನ್ನು ನಡೆಸೋದಕ್ಕೆ ಹೆಲ್ಪ್ ಮಾಡಿದೆ. ಆ ಎಲ್ಲ ಧನ ಕನಕ ವಸ್ತು ವಾಹನಾದಿಗಳನ್ನೆಲ್ಲವನ್ನು ಕೂಡ ನೆನಪು ಮಾಡ್ಕೊಳ್ತಾ, ಫೀಲ್ ಹ್ಯಾಪಿ, ಫೀಲ್ ಗ್ರೇಟ್ಫುಲ್, ಸಂಪೂರ್ಣವಾಗಿ ನಿಮ್ಮ ಹೃದಯ ಪೂರ್ವಕವಾಗಿ ಕೃತಜ್ಞತೆಗಳನ್ನ ಈ ಎಲ್ಲ ವಸ್ತು ವಾಹನಗಳಿಗೆ ಸಲ್ಲಿಸ್ತಾ, ಹೃತ್ಪೂರ್ವಕವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ನಿಮ್ಮ ಮುಂದೆ ನೀವು ವಿಜುವಲೈಸ್ ಮಾಡಿರುವಂತಹ ಲಕ್ಷ್ಮೀ ದೇವಿಯ ಮೂರ್ತಿಯಿಂದ ಒಂದು ಪ್ರಭಾವಳಿ, ಒಂದು ಬೆಳಕಿನ ಕಿರಣ ನಿಮ್ಮ ಕಡೆಗೆ ಬರ್ತಾ ಇದೆ ಅನ್ನೋ ಥರ ವಿಜುವಲೈಸ್ ಮಾಡಿ. ಈ ಬೆಳಕಿನ ಕಿರಣ ನಿಮ್ಮ ದೇಹವನ್ನ ನಿಮ್ಮ ಹಣೆಯ ಭಾಗದಿಂದ ಪ್ರವೇಶ ಮಾಡ್ತಾ, ಕೆಳಗಡೆ ಬರ್ತಾ ನಿಮ್ಮ ಹೃದಯದ ಭಾಗವನ್ನು ಪ್ರವೇಶ ಮಾಡ್ತಾ ಇದೆ.
ನಿಮ್ಮ ಹಣೆಯ ಭಾಗದಲ್ಲಿ ಒಂದು ಜ್ಯೋತಿಯನ್ನು ವಿಜುವಲೈಸ್ ಮಾಡಿ, ಹಾಗೆ ನಿಮ್ಮ ಹೃದಯದ ಭಾಗದಲ್ಲಿ ಒಂದು ಜ್ಯೋತಿಯನ್ನು ವಿಜುವಲೈಸ್ ಮಾಡಿ. ದೀಪದಿಂದ ದೀಪವನ್ನು ಹಚ್ಚಿಸೋ ಹಾಗೆ ಲಕ್ಷ್ಮೀ ದೇವಿಯಿಂದ ಬಂದಂತಹ ಒಂದು ಬೆಳಕಿನ ಕಿರಣ ನಿಮ್ಮ ಕಾನ್ಶಿಯಸ್ನೆಸ್, ನಿಮ್ಮ ಆತ್ಮದ ಜ್ಯೋತಿಯನ್ನು ಹತ್ತಿಸಿ. ಅದೇ ರೀತಿ ನಿಮ್ಮ ಹಾರ್ಟ್, ನಿಮ್ಮ ಹೃದಯದಲ್ಲಿರುವಂತಹ ಪ್ರೀತಿಯ ಜ್ಯೋತಿಯನ್ನು ಹತ್ತಿಸಿ. ಹಾಗೆ ಕೆಳಗಡೆ ಬರ್ತಾ ಇದೇ ಬೆಳಕಿನ ಕಿರಣ ಕೆಳಗಡೆ ಬರ್ತಾ ನಿಮ್ಮ ಹೊಟ್ಟೆಯ ಭಾಗದಲ್ಲಿರುವಂತಹ, ನಿಮ್ಮ ಗರ್ಭಾಶಯದ ಭಾಗದಲ್ಲಿರುವಂತಹ ಲೈಟ್, ಅಲ್ಲಿರುವಂತಹ ಒಂದು ಸೋರ್ಸ್ ಆಫ್ ಕ್ರಿಯೇಷನ್, ಸೃಷ್ಟಿಯ ಒಂದು ಮೂಲ ಆಗಿರುವಂತಹ ಅಂಡಾಣು ಅಥವಾ ವೀರ್ಯಾಣು, ಇದರಲ್ಲಿರುವಂತಹ ಶಕ್ತಿಯನ್ನ ಹೊತ್ತಿಸಿ. ಅಲ್ಲಿ ಕೂಡ ನಿಮ್ಮ ಗರ್ಭದಲ್ಲಿ ಒಂದು ಬೆಳಕಿನ ಕಿರಣವನ್ನು ಹತ್ತಿಸಿ. ನಿಮ್ಮ ಇಡೀ ಗರ್ಭಾಶಯ ಗೋಲ್ಡನ್ ಕಲರ್ ಬೆಳಕಿನ ಕಿರಣದಿಂದ ತುಂಬಿ ಬಂಗಾರದ ಬಣ್ಣದಲ್ಲಿ ಹೊಳಿತಾ ಇದೆ. ನಿಮ್ಮ ಗರ್ಭಾಶಯದ ಒಳಗಡೆ ಒಂದು ಜ್ಯೋತಿ ಪ್ರಜ್ವಲವಾಗಿ ಉರಿತಾ ಇದೆ. ದಿಸ್ ಇಸ್ ವೆರಿ ಪ್ಯೂರ್, ವೆರಿ ಡಿವೈನ್. ಫೀಲ್ ದ ಎನರ್ಜಿ. ನಿಮ್ಮ ಧ್ಯಾನದ ಶಕ್ತಿಯಿಂದ ನಿಮ್ಮ ಗರ್ಭದಲ್ಲಿ ಈ ಜ್ಯೋತಿಯನ್ನ ಬೆಳಗಿಸಿ. ಗರ್ಭಿಣಿಯರೆಲ್ಲರೂ ನಿಮ್ಮ ಮಗುವಿನ ಹಣೆಯಲ್ಲಿ ಈ ಜ್ಯೋತಿ ಪ್ರಖರವಾಗಿ ಬೆಳಗ್ತಾ ಇದೆ ಅನ್ನೋ ಥರ ವಿಜುವಲೈಸ್ ಮಾಡಿ. ಗರ್ಭಾವಸ್ಥೆಗೆ ಪ್ರಿಪೇರ್ ಆಗ್ತಾ ಇರೋರು, ನಿಮ್ಮ ಅಂಡಾಣು ಅಥವಾ ವೀರ್ಯಾಣು ಯಾರಾದರೂ ನಿಮ್ಮ ಪಾರ್ಟ್ನರ್ಸ್ ಹತ್ರನೂ ಕೂಡ ಈ ಒಂದು ವಿಜುವಲೈಸೇಷನ್ ಮೆಡಿಟೇಷನ್ನ ಮಾಡಿಸೋದಾದ್ರೆ, ವೀರ್ಯಾಣು ಅಲ್ಲಿ ಒಂದು ಜ್ಯೋತಿ ಪ್ರಖರವಾಗಿ ಬೆಳಗ್ತಾ ಇರೋ ಹಾಗೆ ವಿಜುವಲೈಸ್ ಮಾಡ್ತಾ, ನಿಮ್ಮ ಅಂಡಾಣು ಅಥವಾ ವೀರ್ಯಾಣುವಿನ ಶಕ್ತಿ, ಅದರ ಪ್ಯೂರಿಟಿ, ಇದೆಲ್ಲದನ್ನ ನಿಮ್ಮ ಮನಸ್ಸಿಗೆ ತಂದ್ಕೊಳ್ತಾ, ಗರ್ಭಿಣಿಯರೆಲ್ಲರೂ ನಿಮ್ಮ ಮಗುವಿನ ದೇಹದಲ್ಲಿ ಈ ಒಂದು ಜ್ಯೋತಿ ಮಗುವನ್ನ ಸಂಪೂರ್ಣವಾಗಿ ಆರೋಗ್ಯವಾಗಿರಿಸಿದೆ. ದಿಸ್ ಇಸ್ ದ ಹೈಯರ್ ಕಾನ್ಶಿಯಸ್ನೆಸ್, ಸೂಪರ್ ಕಾನ್ಶಿಯಸ್ನೆಸ್ ಆಫ್ ನೆಕ್ಸ್ಟ್ ಜನರೇಷನ್. ಈ ಜ್ಯೋತಿಗೆ ನೀವೆಲ್ಲರೂ ಹೃದಯಪೂರ್ವಕವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ನಿಮ್ಮ ಮುಂದಿನ ಪೀಳಿಗೆಗೆ ನೀವು ಕೊಡುಗೆಯಾಗಿ ಕೊಡೋಕೆ ಹೆಲ್ಪ್ ಮಾಡಿದಂತಹ ಎಷ್ಟೋ ಸಂಪತ್ತನ್ನ, ಐಶ್ವರ್ಯವನ್ನ ನೀವು ನೆನಪು ಮಾಡ್ಕೊಳ್ತಾ, ನಿಮ್ಮ ಮಕ್ಕಳಿಗೆ ಅಥವಾ ಮುಂದಿನ ಪೀಳಿಗೆಗೆ ಆ ಎಲ್ಲ ವಸ್ತು ವಾಹನಾದಿಗಳ ಅಮೂಲ್ಯ ಮಹತ್ವವನ್ನ ತಿಳಿಸ್ತಾ, ನೀವು ಆ ಮಹತ್ವವನ್ನ ಫೀಲ್ ಮಾಡ್ತಾ, ಎಲ್ಲರೂ ನಿಮ್ಮ ಗರ್ಭಾಶಯದ ಭಾಗದಲ್ಲಿ ಕೈ ಇಡಿ. ಎರಡೂ ಕೈಗಳನ್ನ ನಿಮ್ಮ ಕಿಬ್ಬೊಟ್ಟೆಯ ಭಾಗದಲ್ಲಿಟ್ಟು ಅಲ್ಲಿರುವ ಜ್ಯೋತಿಯನ್ನ ನೀವು ಫೀಲ್ ಮಾಡ್ತಾ, ನಿಮ್ಮ ಗರ್ಭದಿಂದ ಒಂದು ಅಥವಾ ಸಾವಿರಾರು ಬೆಳಕಿನ ಕಿರಣಗಳು ಹೊರಹೊಮ್ತಾ ಇದೆ. ಈ ಜ್ಯೋತಿಯಿಂದ, ಈ ಒಂದು ದೀಪದ ಬೆಳಕಿನಿಂದ ನಿಮ್ಮ ಗರ್ಭದಿಂದ ಶುರುವಾಗಿ ಜಗತ್ತಿನ ಕಡೆಗೆ ಎಷ್ಟೋ ಬೆಳಕಿನ ಕಿರಣಗಳು ಹೊರಹೊಮ್ತಾ ಇದೆ. ನಿಮ್ಮ ಮಗು ಅಥವಾ ನಿಮ್ಮ ಮುಂದಿನ ಪೀಳಿಗೆ ಜಗತ್ತಿನ ಒಳಿತಿಗಾಗಿ ಜನ್ಮ ತಾಳೋಕೆ ರೆಡಿ ಆಗ್ತಾ ಇದೆ. ಇದೆಲ್ಲದನ್ನ ನೀವೆಲ್ಲರೂ ಸಂಪೂರ್ಣವಾಗಿ ಕೃತಜ್ಞತಾ ಭಾವದಿಂದ ವಿಜುವಲೈಸ್ ಮಾಡ್ತಾ, ಒಬ್ಬ ಶ್ರೇಷ್ಠ ತಾಯಿಯಾಗಿರುವಂತಹ ನೀವು ಜಗತ್ತಿಗೆ ಕೃತಜ್ಞತಾ ಭಾವದಿಂದ ನಿಮ್ಮ ಗರ್ಭದಿಂದ ಜಗತ್ತಿನ ಕಡೆಗೆ ಹೊರಹೊಮ್ತಾ ಇರುವಂತಹ ಬೆಳಕನ್ನ ನೀವು ನೋಡ್ತಾ, ನಿಮ್ಮ ಮುಂದೆ ಇರುವಂತಹ ಸಿದ್ಧಿದಾತ್ರಿ ಲಕ್ಷ್ಮೀ ದೇವಿಗೆ, ಅವಳನ್ನ ನೀವು ಸಂತಾನ ಲಕ್ಷ್ಮಿಯ ರೂಪದಲ್ಲಿ ವಿಜುವಲೈಸ್ ಮಾಡ್ತಾ, ಎರಡೂ ಕೈಗಳನ್ನು ಜೋಡಿಸಿ ನಮಸ್ಕಾರ ಮಾಡಿ, ಕೃತಜ್ಞತಾ ಭಾವದಿಂದ ಅವಳನ್ನ ಬೀಳ್ಕೊಡ್ತಾ,
ನಿಮ್ಮ ದೇಹದಲ್ಲಿ ಹತ್ತಿರುವಂತಹ ಜ್ಯೋತಿಯನ್ನ ನೀವು ನೆನಪು ಮಾಡ್ಕೊಳ್ತಾ, 3 ಜ್ಯೋತಿಗಳು ನಿಮ್ಮ ದೇಹದಲ್ಲಿ ಹತ್ತಿದೆ. ನಿಮ್ಮ ಹಣೆಯ ಭಾಗದಲ್ಲಿ, ನಿಮ್ಮ ಹೃದಯದ ಭಾಗದಲ್ಲಿ, ನಿಮ್ಮ ಕಿಬ್ಬೊಟ್ಟೆಯ ಭಾಗದಲ್ಲಿ. ಈ ಎಲ್ಲಾ ಜ್ಯೋತಿಗಳಿಂದ ಹೊರಹೊಮ್ತಾ ಇರುವಂತಹ ಶಕ್ತಿಯನ್ನ ನೀವು ಗಮನಿಸ್ತಾ, ನಿಮ್ಮ ಸುತ್ತ ಒಂದು ಪ್ರೊಟೆಕ್ಟಿವ್ ಲೇಯರ್. ದಿಸ್ ಇಸ್ ಕ್ರಿಯೇಟೆಡ್ ಬೈ ದ ಯೂನಿವರ್ಸ್. ನಿಮ್ಮ ಒಳಗಡೆ ಹಾಗೂ ನಿಮ್ಮ ಸುತ್ತ ಇರುವಂತಹ ಪ್ರಭಾವಳಿಯನ್ನ ನೀವು ಫೀಲ್ ಮಾಡ್ತಾ, ಯು ಆರ್ ಸೇಫ್, ಯು ಆರ್ ಪ್ರೊಟೆಕ್ಟೆಡ್, ಯು ಆರ್ ಬ್ಲೆಸ್ಡ್ ಬೈ ದ ಯೂನಿವರ್ಸ್. ನೀವು ಸುರಕ್ಷಿತವಾಗಿದ್ದೀರಾ, ಆನಂದವಾಗಿದ್ದೀರಾ. ಜಗತ್ತಿನ ಕೈಯಲ್ಲಿ ನೀವು ಸುರಕ್ಷಿತವಾಗಿದ್ದೀರಾ. ರಿಲ್ಯಾಕ್ಸ್. ಫೀಲ್ ದಟ್ ಕಾನ್ಫಿಡೆನ್ಸ್ ಇನ್ ಯು. ನಿಮ್ಮ ದೇಹದಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳು, ನಿಮ್ಮ ಮನಸ್ಸಿನಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳು, ನಿಮ್ಮ ಆಲೋಚನೆಗಳಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳನ್ನು ಗಮನಿಸಿ. ಟೇಕ್ ಅ ಡೀಪ್ ಬ್ರೀತ್ ಇನ್. ನಿಧಾನವಾಗಿ ದೀರ್ಘವಾಗಿ ಉಸಿರನ್ನ ಒಳಗೆ ತಗೊಳ್ಳಿ ವಿತ್ ಕಾನ್ಫಿಡೆನ್ಸ್. ನಿಧಾನವಾಗಿ ಉಸಿರನ್ನ ಹೊರಗೆ ಹಾಕಿ. ಮತ್ತೊಮ್ಮೆ ಮಾಡಿ. ನಿಧಾನವಾಗಿ ದೀರ್ಘವಾಗಿ ಉಸಿರನ್ನ ಒಳಗೆ ಇಳ್ಕೊಳ್ಳಿ. ನಿಮ್ಮ ವಿಶ್ವಾಸವನ್ನ ನೀವು ಒಳಗೆ ಎಳ್ಕೊಳ್ತಾ ಇದ್ದೀರಾ. ಹಾಗೆ ನಿಧಾನವಾಗಿ ಉಸಿರನ್ನ ಹೊರಗೆ ಹಾಕಿ. ಈಗ 2 ಕೈಗಳನ್ನ ಉಜ್ಜಿ ನಿಮ್ಮ ಕಣ್ಣುಗಳ ಮೇಲೆ ಇಟ್ಟು ಧ್ಯಾನದಿಂದ ಬಂದಂತಹ ಶಕ್ತಿಯನ್ನ ನಿಮ್ಮ ಕಣ್ಣುಗಳಿಗೆ, ಮುಖಕ್ಕೆ ಕಳಿಸ್ತಾ 2 ಕೈಗಳನ್ನ ನೋಡಿ, ಭೂಮಿ ತಾಯಿಯನ್ನ ನೋಡಿ ಆಶೀರ್ವಾದ ಪಡೆಯಿರಿ. ಥ್ಯಾಂಕ್ ಯು. ಇವತ್ತು ಒಂದು ಟಾಸ್ಕ್ ಕೊಡ್ತೀನಿ. ಎಲ್ಲರೂ ಇದನ್ನ ಮಾಡಿ. ನಮ್ಗೆ ಗೊತ್ತಿದ್ದೋ ಗೊತ್ತಿಲ್ದೇನೋ ನಮ್ಗಿರುವಂತಹ ಎಷ್ಟೋ ಏನು ಕಂಫರ್ಟಬಲ್ ಲೈಫ್ನ ಲೀಡ್ ಮಾಡೋಕೆ ಹೆಲ್ಪ್ ಮಾಡಿದಂಥ ಎಷ್ಟೋ ವಸ್ತುಗಳಿಗೆ ನಾವು ಗ್ರಾಟಿಟ್ಯೂಡ್ ಸಲ್ಲಿಸ್ತಾ ಇಲ್ಲ, ಆಯ್ತಾ. ಅಲ್ಲಿಂದ ಬಂದಂತಹ ಕಾನ್ಫಿಡೆನ್ಸ್ನ ನಾವು ರೆಕಗ್ನೈಸ್ ಮಾಡ್ತಾ ಇಲ್ಲ. ಓಕೆ. ಸೊ ಒಂದು ಜಸ್ಟ್ ಫಾರ್ ಎಕ್ಸಾಂಪಲ್, ನಾವು ಮನೆಯಿಂದ ಹೊರಗೆ ಕಾಲಿಟ್ವಿ ಅಂತಂದ್ರೆ ಎಲ್ಲೋ ಕಳ್ದೋದ್ವಿ ಅಂತ ಅನ್ಕೊಳ್ಳಿ. ವಾಪಸ್ ಬರೋಕೆ ನಮ್ಮ ಹತ್ರ ದುಡ್ಡಿದೆ ಅಥವಾ ಮೊಬೈಲ್ ಇದೆ ಅಥವಾ ನಮ್ಗೆ ಏನೋ ಒಂದು ಸೌಕರ್ಯ ಇದೆ ಅನ್ನೋದು ಎಷ್ಟು ಕಾನ್ಫಿಡೆನ್ಸ್ ಕೊಡುತ್ತೆ ನಮ್ಗೆ. ಬಟ್ ಅದು ನಾವು ಕಳ್ಕೊಂಡಾಗ ಜಾಸ್ತಿ ವ್ಯಾಲ್ಯೂ ಗೊತ್ತಾಗ್ತಾ ಹೋಗುತ್ತೆ. ಅದೇ ನಮ್ಗೆ ಅದು ಇದ್ದಾಗ, ಲೈಫಲ್ಲಿ ಇವಾಗ ಪ್ರೆಸೆಂಟ್ ಇದ್ದಾಗ ನಾವು ಅದನ್ನ ವ್ಯಾಲ್ಯೂ ಮಾಡೋದಿಲ್ಲ. ಅದಕ್ಕೆ ಇವತ್ತು ಎಲ್ಲರೂ ಲಿಸ್ಟ್ ಮಾಡ್ತಾ ಹೋಗಿ, ನಿಮ್ಮ ಮನೆಯಲ್ಲಿ ನಿಮಗೆ ಹೆಲ್ಪ್ ಮಾಡುವಂತಹ ಎಷ್ಟೋ ವಸ್ತುಗಳನ್ನ ಲಿಸ್ಟ್ ಮಾಡ್ತಾ ಹೋಗಿ. ಸೊ ನೀವು ಲಿಸ್ಟ್ ಮಾಡುವಾಗ ನಿಮ್ಗೆ ತುಂಬಾ ಸಿಗ್ತಾ ಹೋಗುತ್ತೆ. ಯು ಫೀಲ್ ವೆರಿ ಹ್ಯಾಪಿ. ಯು ವಿಲ್ ಆಪರೇಟ್ ಇನ್ ಅಬಂಡೆನ್ಸ್ ಮೈಂಡ್ ಸೆಟ್, ಆಯ್ತಾ. ಸೊ ನನಗೆಲ್ಲ ಇದೆ, ದೇವ್ರಿನ್ನು ಖಂಡಿತ ಕೊಡ್ತಾನೆ ಅನ್ನುವಂಥ ಕಾನ್ಫಿಡೆನ್ಸ್, ಆಯ್ತಾ. ಸೊ ನಾನು ಅರ್ನ್ ಮಾಡ್ಬೋದು ಅಥವಾ ನಾನು ಇಷ್ಟೆಲ್ಲ ನನಗೆ ಇದೆ ಅಂತಂದ್ರೆ ಇನ್ನೂ ಸಿಕ್ಕೇ ಸಿಗುತ್ತೆ ಖಂಡಿತವಾಗ್ಲೂ. ಸೊ ಅದನ್ನ ನೀವು ಒಂದು ಸ್ಕೇರ್ಸಿಟಿ ಮೈಂಡ್ ಸೆಟ್ನ ಬಿಟ್ಟು ಅಬಂಡೆನ್ಸ್ ಮೈಂಡ್ ಸೆಟ್ಗೆ ಶಿಫ್ಟ್ ಆಗೋಕೆ ಕೂಡ ಹೆಲ್ಪ್ ಮಾಡುತ್ತೆ. ಓಕೆ. ಸೊ ಇದನ್ನ ನಾವು ನಮ್ಮ ಮಕ್ಕಳಿಗೂ ಕೂಡ ಹೇಳ್ಕೊಡ್ಬೇಕು. ಹಂಗ್ ನೋಡಿದ್ರೆ ಲಾ ಆಫ್ ಅಟ್ರಾಕ್ಷನ್ ಅಲ್ಲಿ ತುಂಬಾನೇ ವರ್ಕ್ ಮಾಡ್ತೀವಿ. ಮನಿ ಎನರ್ಜಿ ಬಗ್ಗೆ ವರ್ಕ್ ಮಾಡ್ತೀವಿ. ಸೊ ಅದೆಲ್ಲಾನು ಬಗ್ಗೆ ವರ್ಕ್ ಮಾಡ್ತಾ ಹೋಗ್ತೀವಿ. ಸೊ ಎಲ್ಲಾ ಪ್ಯಾಟರ್ನ್ಸ್ ಬಂದಿರೋದು ತಂದೆ ತಾಯಿಯಿಂದ. ಅದಕ್ಕೆ ನಾನು ನಿಮ್ಮನ್ನ ಕರೆಕ್ಟ್ ಮಾಡಿದ್ರೆ ಮಗು ಆರೋಗ್ಯವಾಗಿರುತ್ತೆ, ಚೆನ್ನಾಗಿರುತ್ತೆ, ಒಂದು ಅಬಂಡೆನ್ಸ್ ಲೈಫ್ ನ ಲೀಡ್ ಮಾಡುತ್ತೆ ಖುಷಿಯಾಗಿ. ಓಕೆ. ಸೊ ಅದಕ್ಕೆ ಫಸ್ಟ್ ನಿಮ್ಗೆ ಆ ಕಾನ್ಫಿಡೆನ್ಸ್ ಬರಬೇಕು. ಫಿನಾನ್ಷಿಯಲ್ ಕಾನ್ಫಿಡೆನ್ಸ್ ಆಗಿರ್ಬೋದು ಅಥವಾ ವಾಟ್ ಎವರ್ ಇಟ್ ಈಸ್, ಆಯ್ತಾ. ಸೊ ನಿಮ್ಮ ಲೈಫಲ್ಲಿ ಇದುವರೆಗೂ ಏನಿದೆ ಅದೆಲ್ಲದಕ್ಕೂ ಲಿಸ್ಟ್ ಮಾಡಿ ಗ್ರಾಟಿಟ್ಯೂಡ್ ಫೀಲ್ ಮಾಡಿ. ಓಕೆ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬೈ ಬೈ. ಓಕೆ. Thank you, ma'am. ಥ್ಯಾಂಕ್ ಯು. ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್. ಓಕೆ. ಥ್ಯಾಂಕ್ ಯು ಮ್ಯಾಮ್. ಓಕೆ.